Hello dear students, welcome to SPUC Coaching Center Vijaypura. So ಇವತ್ತಿನ ದಿನ ಮೋಸ್ಟ್ ಇಂಪಾರ್ಟೆಂಟ್ PUC2 ಬಯಾಲಜಿ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. I hope you are doing well concerned to the preparation because you will have the exam tomorrow. So to help that, so I'm going to consider here so one of the chapter concerned to the that is reproductive health. ಸೊ ಇದು ರೀಪ್ರೊಡಕ್ಟಿವ್ ಹೆಲ್ತ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ ಮತ್ತೆ ಈಸಿಯೆಸ್ಟ್ ಚಾಪ್ಟರ್ ನಿಮಗೆ ಸ್ಟಡಿ ಪ್ರಿಪರೇಷನ್ಗೂ ಬಹಳ ಹೆಲ್ಪ್ಫುಲ್ ಆಗ್ತದ. ಸೊ ಆಲ್ರೆಡಿ ಪ್ರಿವಿಯಸ್ ಮೆನಿ ಮೋರ್ ವಿಡಿಯೋಸ್ ಸೊ ಆಲ್ರೆಡಿ ಅಪ್ಲೋಡೆಡ್ ಇನ್ ಯೂಟ್ಯೂಬ್. ಸೊ ಯಾರು ನೋಡಿಲ್ಲ ಅವನು ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಯುವರ್ ಪ್ರಿಪರೇಷನ್. ನೆಕ್ಸ್ಟ್ ಇವತ್ತು ಎಷ್ಟಾಗ್ತಾವ ಅಷ್ಟು ವಿಡಿಯೋ ಮಾಡಿ ಸೊ ಅಪ್ಲೋಡ್ ಮಾಡಿರ್ತದ, ಅದರದ ಬಗ್ಗೆನು ಸೊ ಯುಟಿಲೈಸೇಷನ್ ತಗೊಳ್ರಿ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ ಸ್ಟಡಿ ಹೆಲ್ಪ್ಫುಲ್ ಅನ್ಸಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಇದು ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಸೊ ಆಲ್ರೆಡಿ ಸಾಯಂಕಾಲ ವೆಕೇಶನ್ ಕ್ಲಾಸಸ್ ನ ರನ್ನಿಂಗ್ ಇದ್ದಾವ ನಿಮ್ ಜೂನಿಯರ್ಸ್ಗೆ. ಸೊ ಯು ಕ್ಯಾನ್ ಇನ್ಫಾರ್ಮ್ ಟು ದೆಮ್ ಸೊ ಹ್ಯಾಸ್ ಟು ಅಟೆಂಡ್ ದಿ ಕ್ಲಾಸಸ್. ಲೆಟ್ ಅಸ್ ಗೆಟ್ ಇನ್ ಟು ದಿಸ್ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಕನ್ಸರ್ನ್ ಟು ದಿ ರೀಪ್ರೊಡಕ್ಟಿವ್ ಹೆಲ್ತ್. ಸೊ ರೀಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಸೊ ಏನೇನ್ ಸ್ಟಡಿ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಸೊ ಡೆಫಿನಿಷನ್ ಕನ್ಸರ್ನ್ ಟು ದಟ್, ನೆಕ್ಸ್ಟ್ ಪ್ರಾಬ್ಲಮ್ಸ್ ಸ್ಟ್ರಾಟಜೀಸ್ as well as next population explosion and birth control. ಇದ್ರ ಮೇಲೆ ಬರ್ತ್ ಕಂಟ್ರೋಲ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಬರ್ತೈತಿ ನೋಡ್ರಿ. ನೆಕ್ಸ್ಟ್ ಅಂತಂದ್ರೆ ಸೊ ದಟ್ ಈಸ್ ಕಾಂಟ್ರಾಸೆಪ್ಷನ್ ಅಂಡ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ದಟ್ ಈಸ್ MTP. ನೆಕ್ಸ್ಟ್ STDs ಅಂತೇಳಿ ಕರಿತೀವಿ. STDs ಫುಲ್ ಫಾರ್ಮ್ ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಇದು MCQs ದಾಗ ಕೇಳಬಹುದು. ನೆಕ್ಸ್ಟ್ ಇನ್ಫರ್ಟಿಲಿಟಿ. ಸೊ ಇಷ್ಟು ನೀವು ಸ್ಟಡಿ ಮಾಡಿದ್ರಂದ್ರೆ ಸೊ ಇದ್ರ ಮೇಲೆ ಆನ್ ಅನ್ ಅವರೇಜ್ 3 to 5 marks that is going to cover, minimum 3 maximum 5 or else 7 marks ತಕನು ನಿಮಗೆ ಸೊ ಕವರ್ ಆಗ್ತೈತಿ. ಲೆಟ್ ಅಸ್ ಗೆಟ್ ಇನ್ ಟು ದಿಸ್ ಡಿಸ್ಕಷನ್. ಸ್ವಲ್ಪ ನೋಟ್ಸ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ದೀನಿ. ಯಾಕ್ರಿ ಸರ್ ಅಂತಂದ್ರೆ ಸ್ವಲ್ಪ ಕಂಪ್ಲೀಟ್ ಓವರ್ ವ್ಯೂ ಸಿಕ್ಬಿಡ್ತೈತಿ. 4 ಪೇಜಿಂದ ಇದೆ, ಹಾರ್ಡ್ಲಿ ಒಂದು 40 ಮಿನಿಟ್ಸ್ ಆಗ್ಬಹುದು. ಸೊ ಲಾಸ್ಟ್ಗೆ ಏನ್ ಮಾಡೋಣ ಅಂತ ಇದ್ರ ಮೇಲೆ ಏನು ಕ್ವಶನ್ಸ್ ಏನಿದ್ದಾವಲ್ಲ ಕ್ವಶನ್ ಅಂಡ್ ಆನ್ಸರ್ಸ್ ಆಲ್ಸೋ ವಿ ಶಾಲ್ ಸಿ. ಸೊ ದಟ್ ಈಸ್ ರೀಪ್ರೊಡಕ್ಟಿವ್ ಹೆಲ್ತ್. ಸೊ ಅಕಾರ್ಡಿಂಗ್ ಟು ದಿ ದಟ್ WHO. ಸೊ WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಫುಲ್ ಫಾರ್ಮ್ ಕೇಳಬಹುದು MCQs ದಾಗ. WHO ದಟ್ ಈಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಅಕಾರ್ಡಿಂಗ್ ಟು ದಿ WHO ಸೊ ರೀಪ್ರೊಡಕ್ಟಿವ್ ಹೆಲ್ತ್ ಅಂದ್ರೆ ಯಾವ ತರ ಡೆಫಿನೇಷನ್ ಕೊಡ್ಬಹುದಪ್ಪ ಅಂತಂದ್ರೆ ಈ ವರ್ಡ್ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಟೋಟಲ್ ಸೊ ವೆಲ್ ಬೀಯಿಂಗ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ರೀಪ್ರೊಡಕ್ಷನ್, ದಟ್ ಈಸ್ ಫಿಸಿಕಲ್ ಆಗಿರ್ಬೋದು, ಎಮೋಷನಲ್ ಆಗಿರ್ಬೋದು, ಬಿಹೇವಿಯರಲ್ ಮತ್ತು ಸೋಷಿಯಲ್ ಆಸ್ಪೆಕ್ಟ್ಸ್ ದಾಗ ಕರೆಕ್ಟ್ ಆಗಿ ವೆಲ್ ಬೀಯಿಂಗ್ ಅಂದ್ರೆ ಪರ್ಫೆಕ್ಟ್ಲಿ ಆಲ್ ರೈಟ್. ಟೋಟಲ್ ವೆಲ್ ಬೀಯಿಂಗ್ ಅಂತಂದ್ರೆ ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ ವಾಟ್ ರೀಪ್ರೊಡಕ್ಟಿವ್ ಹೆಲ್ತ್. ಅಂದ್ರೆ ಟೋಟಲ್ ವೆಲ್ ಬೀಯಿಂಗ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಯಾವ್ದಾದ್ರ ಸತ್ತ ರೀಪ್ರೊಡಕ್ಷನ್, ಎಸ್ಪೆಷಲಿ ಫಿಸಿಕಲ್, ಎಮೋಷನಲ್, ಬಿಹೇವಿಯರಲ್ ಅಂಡ್ ಸೋಷಿಯಲ್. ಸೊ ಈ ತರ ಕರೆಕ್ಟ್ ಆಗಿದ್ರ ಅದಕ್ಕೆ ನಾವು ಏನಂತೀವಿ ಸರ್ತ ರೀಪ್ರೊಡಕ್ಟಿವ್ ಹೆಲ್ತ್ ಅಂತೇಳಿ ಕರೆದಿರ್ತೀವಿ. ಇನ್ನೊಂದು ವೇದೊಳಗ ಸೊ ದಟ್ ಈಸ್ ಹೆಲ್ದಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ವಿತ್ ನಾರ್ಮಲ್ ಫಂಕ್ಷನ್ಸ್. ಈ ವರ್ಡ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನಾರ್ಮಲ್ ಫಂಕ್ಷನ್ಸ್, ಹೆಲ್ದಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ವಿತ್ ನಾರ್ಮಲ್ ಫಂಕ್ಷನ್ಸ್ ಗೆ ನಾವ್ ಏನಂತ ಹೇಳಿ ಕರೆದಿರ್ತೀವಪ್ಪ ರೀಪ್ರೊಡಕ್ಟಿವ್ ಹೆಲ್ತ್ ವಿ ಆರ್ ಗೋಯಿಂಗ್ ಟು ಕಾಲ್. ಓಕೆ, ಸೊ ಲೆಟ್ ಅಸ್ ವಿ ಕ್ಯಾನ್ ಹ್ಯಾವ್ ಅ ಕನ್ಸರ್ನ್ ಟು ದಿ ರೀಪ್ರೊಡಕ್ಟಿವ್ ಹೆಲ್ತ್. ಸೊ ವಾಟ್ ಆರ್ ಆಲ್ ದಿ ಪ್ರಾಬ್ಲಮ್ಸ್ ಅಂಡ್ ದೆನ್ ವಾಟ್ ಆರ್ ದ ಸ್ಟ್ರಾಟಜೀಸ್ ದೇ ಕ್ಯಾನ್ ಸೊ ಮೇಜರ್ಸ್ ದೇ ಕ್ಯಾನ್ ಟೇಕ್ ಅಂತೇಳಿ. ಸೊ ಪ್ರಾಬ್ಲಮ್ಸ್ ಆಫ್ ಅ ರೀಪ್ರೊಡಕ್ಟಿವ್ ಹೆಲ್ತ್ ಏನೇನ್ ಪ್ರಾಬ್ಲಮ್ಸ್ ಅಪ್ಪ ಅಂದ್ರೆ ಮಿತ್ಸ್ ಮೀನ್ಸ್ ಮೆಥಡಾಲಜಿ ಆರ್ ಎಲ್ಸ್ ಟ್ರೆಡಿಷನಲ್. ಸೊ ಮಿತ್ಸ್ and misconception about a sex related aspects. ಸೊ ಯಾವ ರೀಪ್ರೊಡಕ್ಟಿವ್ ಹೆಲ್ತ್ ಗೆ ಪ್ರಾಬ್ಲಮ್ಸ್ ಯಾವ್ಯಾವ ಅಂತೇಳಿ ಎರಡು ಮಾರ್ಕ್ಸ್ ಕೇಳಬಹುದು. ಮಿತ್ಸ್ ಅಂಡ್ ನೆಕ್ಸ್ಟ್ ಮಿಸ್ಕನ್ಸೆಪ್ಷನ್ ಅಬೌಟ್ ಯಾವ್ದ್ರ ಸರ್ತ ಸೊ ದಟ್ ಈಸ್ ಸೆಕ್ಸ್ ರಿಲೇಟೆಡ್ ಆಸ್ಪೆಕ್ಟ್ಸ್. ನೆಕ್ಸ್ಟ್ ಇಂಪ್ರಾಪರ್ ಇನ್ಫಾರ್ಮೇಶನ್ ಅಬೌಟ್ ರೀಪ್ರೊಡಕ್ಟಿವ್ ಆರ್ಗನ್ಸ್. ವಾಟ್ ಎವರ್ ದಿ ಇಂಪ್ರಾಪರ್ ಇನ್ಫಾರ್ಮೇಶನ್ ಅಂದ್ರೆ ಪಾರ್ಷಿಯಲ್ ಸೊ ಇನ್ಫಾರ್ಮೇಶನ್ ಅಬೌಟ್ ದಿ ರೀಪ್ರೊಡಕ್ಟಿವ್ ಆರ್ಗನ್ಸ್. ನೆಕ್ಸ್ಟ್ ಸೊ ಅಡಿಲೋಸೆಂಟ್ಸ್, ಮೈನರ್ಸ್ ಆರ್ ಎಲ್ಸ್ ಯಂಗ್ಸ್ಟರ್ಸ್. ನೆಕ್ಸ್ಟ್ ರಿಲೇಟೆಡ್ ಬಾಡಿ ಚೇಂಜಸ್. ಇವೆಲ್ಲಾನು ಸಮ್ ಪ್ರಾಬ್ಲಮ್ಸ್ ಫಾರ್ ದಿ ರೀಪ್ರೊಡಕ್ಟಿವ್ ಹೆಲ್ತ್. ಒಂದೇದೇನು ಮೀತ್ಸ್ ಅಂಡ್ ನೆಕ್ಸ್ಟ್ ಅಂತಂದ್ರೆ ದಟ್ ಈಸ್ ಅ ಮಿಸ್ಕನ್ಸೆಪ್ಷನ್. ಎರಡನೇದೇನಪ್ಪಾ ಅಂತಂದ್ರೆ ಇಂಪ್ರಾಪರ್ ಸೊ ಇನ್ಫಾರ್ಮೇಶನ್ ಅಬೌಟ್ ದಿ ವಾಟ್ ರೀಪ್ರೊಡಕ್ಟಿವ್ ಆರ್ಗನ್ಸ್. ನೆಕ್ಸ್ಟ್ ಅಡಿಲೋಸೆಂಟ್ಸ್. ನೆಕ್ಸ್ಟ್ ಅಂತಂದ್ರೆ ರಿಲೇಟೆಡ್ ಬಾಡಿ ಚೇಂಜಸ್. ನೆಕ್ಸ್ಟ್ ಅನ್ಸೇಫ್ ಅಂಡ್ ಅನ್ಹೈಜಿನಿಕ್ ಸೆಕ್ಸುವಲ್ ಪ್ರಾಕ್ಟೀಸಸ್, STDs. ಆಲ್ರೆಡಿ ಏನಾಗಿ ಹೇಳಿದೇವಲ್ಲ ಇಲ್ಲಿ STDs ದಟ್ ಈಸ್ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. So these are all the some problems whatever that is for the reproductive health ಗೆ. Not only that but also so next sex related crimes ಆಗಿರ್ಬೋದು. ನೆಕ್ಸ್ಟ್ certain sex abuse that is sex exploitation ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ certain population growth. These are the some so problems they are going to related to the what that is
ರೀಪ್ರೊಡಕ್ಟಿವ್ ಹೆಲ್ತ್ಗೆ ಏನೇನು ಪ್ರಾಬ್ಲಮ್ಸ್, ಯಾವ ಪ್ರಾಬ್ಲಮ್ಸ್ ಅಪ್ಪ ರೀಪ್ರೊಡಕ್ಟಿವ್ ಹೆಲ್ತ್ಗೆ ಪ್ರಾಬ್ಲಮ್ಸ್ ಅಂತಂದ್ರೆ ದಟ್ ಈಸ್ ಮಿತ್ಸ್ ಆಗಿರ್ಬೋದು, ಮಿಸ್ಕನ್ಸೆಪ್ಷನ್ ಆಗಿರ್ಬೋದು, ನೆಕ್ಸ್ಟ್ ಇಂಪ್ರಾಪರ್ ಇನ್ಫಾರ್ಮೇಶನ್ ಆಗಿರ್ಬೋದು, ಅನ್ಸೇಫ್ ಮತ್ತು ಅನ್ಹೈಜಿನಿಕ್ ಸೆಕ್ಸುವಲ್ ಪ್ರಾಕ್ಟೀಸಸ್ ಆಗಿರ್ಬೋದು, ಸೆಕ್ಸ್ ರಿಲೇಟೆಡ್ ಕ್ರೈಮ್ಸ್, ಸೆಕ್ಸ್ ಅಬ್ಯೂಸ್, ಪಾಪ್ಯುಲೇಷನ್ ಗ್ರೋತ್. ಇವು 2 ಮಾರ್ಕ್ಸಿಗೆ ಮೇಜರ್ ಯಾವ್ದು ಪ್ರಾಬ್ಲಮ್ಸ್ ನ ರೀಪ್ರೊಡಕ್ಟಿವ್ ಹೆಲ್ತ್ಗೆ ಲಿಸ್ಟ್ ಔಟ್ ಅಂತೇಳಿ ಕೇಳ್ಬೋದು. ಹಾಗಾದ್ರೆ ಟು ಓವರ್ಕಮ್ ದೋಸ್ ಪ್ರಾಬ್ಲಮ್ಸ್, ವಾಟ್ ಆರ್ ದ ಸ್ಟ್ರಾಟಜೀಸ್ ಆರ್ ಎಲ್ಸ್ ಮೇಜರ್ಸ್ ದಟ್ ಕ್ಯಾನ್ ಬಿ ಟೇಕನ್ ಬೈ ದಿ ಗೌರ್ಮೆಂಟ್ ಅಂತೇಳಿ. ಸೊ 2 ಮಾರ್ಕ್ಸಿಗೆ ಇದನ್ನು ಕೇಳ್ಬೋದು. ಸೊ ದಟ್ ಈಸ್ ಸ್ಟ್ರಾಟಜೀಸ್ ಅಂದ್ರೆ ಒಂದೇ, ಪ್ಲಾನ್ ಅಂದ್ರೆ ಒಂದೇ, ಪಾಲಿಸಿ ಅಂದ್ರೆ ಒಂದೇ, ಅಪ್ರೋಚಸ್ ಅಂದ್ರೆ ಒಂದೇ ಆಫ್ ರೀಪ್ರೊಡಕ್ಟಿವ್ ಹೆಲ್ತ್. ಸೊ ಅದನ್ನೇ ಇನ್ನೊಂದು ವೇದೊಳಗ ಗೌರ್ಮೆಂಟ್ ಸೊ ಮೇಜರ್ಸ್ ಅಂತ ಹೇಳ್ಬೋದು. ಎದಕ್ಕೆ ಸರ್ ಫಾರ್ ರೀಪ್ರೊಡಕ್ಟಿವ್ ಹೆಲ್ತ್. ಸೊ ಎದ್ರ ಮುಖಾಂತರ ದಟ್ ರೀಪ್ರೊಡಕ್ಟಿವ್ ಹೆಲ್ತ್ ಪ್ರಾಬ್ಲಮ್ ನ ವಿ ಕ್ಯಾನ್ ಓವರ್ಕಮ್ ಅಂತಂದ್ರೆ ದಟ್ ಈಸ್ ಥ್ರೂ ವಿತ್ ದ ಹೆಲ್ಪ್ ಆಫ್ ಆಡಿಯೋ ವಿಜುವಲ್ಸ್ ಅಂಡ್ ಪ್ರಿಂಟ್ ಮೀಡಿಯಾ. ಸೊ ಪ್ರಿಂಟ್ ಮೀಡಿಯಾ ಅಂದ್ರೆ ಪಾಂಪ್ಲೇಟ್ ಆಗಿರ್ಬೋದು, ಬ್ಯಾನರ್ಸ್ ಆಗಿರ್ಬೋದು. ಆಡಿಯೋ ವಿಡಿಯೋ ಅಂತಂದ್ರೆ ಸೊ ಅನೌನ್ಸ್ಮೆಂಟ್ ಥ್ರೂ ಆಡಿಯೋ, ವಿಜುವಲ್ಸ್ ವಿಡಿಯೋ ಮುಖಾಂತರ ಅದು. ನೆಕ್ಸ್ಟ್ ಸೆಕ್ಸ್ ಎಜುಕೇಶನ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಸ್ಕೂಲ್ಸ್. ಸೊ ಹೈಸ್ಕೂಲ್ ಲೆವೆಲ್ ಒಳಗಡೆನೆ ಏನಪ್ಪಾ ಅಂದ್ರೆ ಸೆಕ್ಸ್ ಅವೇರ್ನೆಸ್ ಅಂದ್ರೆ ಸೆಕ್ಸ್ ಎಜುಕೇಶನ್ ದಟ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ ಸ್ಕೂಲ್ಸ್ ಟು ಪ್ರೊವೈಡ್ ಸೊ ಅವೇರ್ನೆಸ್ ಅಂದ್ರೆ ಅವೇರ್ನೆಸ್ ನ ಫೀಡ್ ಮಾಡೋ ಸಂಬಂಧ, ಅವೇರ್ನೆಸ್ ನ ಪ್ರೊವೈಡ್ ಮಾಡೋ ಸಂಬಂಧ ಏನಪ್ಪಾ ಅಂದ್ರೆ ದಟ್ ಈಸ್ ಸೆಕ್ಸ್ ಎಜುಕೇಶನ್ ದಟ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ ಸ್ಕೂಲ್. ನೆಕ್ಸ್ಟ್ ಪ್ರಾಪರ್ ಇನ್ಫಾರ್ಮೇಶನ್ ಅಬೌಟ್ reproductive organs. Next, safe, hygienic, so sexual practices. That is the information about the so proper ಆಗಿ information ಎದ್ರದ್ರಿ ಸರ್ತ reproductive organs ಬಗ್ಗೆ. Next, safe and hygienic sexual practices ಬಗ್ಗೆ. Next, STDs ಬಗ್ಗೆ awareness ನ like AIDS ಆಗಿರ್ಬೋದು. So that proper information so provide ಮಾಡೋದ್ರ ಮುಖಾಂತರ reproductive health that can be overcome ಅಂತ. Next, so even family members ಅಥವಾ ಕ್ಲೋಸ್ ರಿಲೇಷನ್ಸ್ ಸೊ ಇನ್ವಾಲ್ವ್ಡ್ ಇನ್ ದಿ ಅವೇರ್ನೆಸ್ ಅಂದ್ರೆ ಈ ಪ್ರಾಬ್ಲಮ್ಸ್ ನ ಓವರ್ಕಮ್ ಬರ್ಲಕ್ಕ ದೀಸ್ ಆರ್ ಆಲ್ ದಿ ಮೇಜರ್ಸ್ ಆರ್ ಎಲ್ಸ್ ಪ್ರಿನ್ಸಿಪಲ್ಸ್ ಆರ್ ಎಲ್ಸ್ ಪ್ಲಾನ್ಸ್ ಅಪ್ರೋಚಸ್ ದೇ ಕ್ಯಾನ್ ಬಿ ಟೇಕನ್ ಬೈ ದಿ ಗೌರ್ಮೆಂಟ್ ಆಲ್ಸೋ. ಸೊ ದಟ್ ಈಸ್ ಎಜುಕೇಶನ್ ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು, ವಿಡಿಯೋ ಆಡಿಯೋ ಅಂದ್ರೆ ಆಡಿಯೋ ವಿಜುವಲ್ಸ್ ಮುಖಾಂತರ ಮತ್ತೆ ಪ್ರಿಂಟ್ ಮೀಡಿಯಾ ಮುಖಾಂತರ ಸೊ ಅದ್ರದ್ದು ಹೆಲ್ಪ್ ತಗೊಂಡು ಅವೇರ್ನೆಸ್ ಸ್ಪೀಡ್ ಮಾಡೋದಾಗಿರ್ಬೋದು. ನೆಕ್ಸ್ಟ್ ಸರ್ತ ಅಂದ್ರೆ ಪ್ರಾಪರ್ ಇನ್ಫಾರ್ಮೇಶನ್ ಅಬೌಟ್ ದಿ ರೀಪ್ರೊಡಕ್ಟಿವ್ ಆರ್ಗನ್ಸ್. ನೆಕ್ಸ್ಟ್ ಸೇಫ್ ಅಂಡ್ ಹೈಜಿನಿಕ್ ಸೆಕ್ಸುವಲ್ ಪ್ರಾಕ್ಟೀಸಸ್, STDs ಬಗ್ಗೆ ಅವೇರ್ನೆಸ್ ನ ಪ್ರೊವೈಡ್ ಮಾಡೋದು. ಸೊ ದೀಸ್ ಆರ್ ದಿ ಸಬ್ ಮೇಜರ್ಸ್. ಓಕೆ, ಲೆಟ್ us get into the next aspect that is the most important, that is what population explosion and birth control. ಓಕೆ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಮತ್ತೆ ಬರ್ತ್ ಕಂಟ್ರೋಲ್ ಬಗ್ಗೆ. ಸೊ ಫಸ್ಟ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂದ್ರೆ ಏನು ಅಂತೇಳಿ ಸೊ ಲೆಟ್ us you can see. ಏನಪ್ಪಾ ಅಂದ್ರೆ ಸಡನ್ ಆಗಿ ರೈಸ್ ಆಗೋದು ಅಂದ್ರೆ ಇನ್ಕ್ರೀಸ್ ಆಗೋದು. ಪಾಪ್ಯುಲೇಷನ್ ಎಷ್ಟಿತ್ತಲ್ಲ, ಸಪೋಸ್ 100 ಪಾಪ್ಯುಲೇಷನ್ ಇತ್ತು, 100 ಪೀಪಲ್ ಇದ್ರೆ ಅಂದ್ರೆ ಸಡನ್ ಆಗಿ ಏನಪ್ಪಾ ಅಂದ್ರೆ ವಿತ್ ಸಮ್ ಇಯರ್ಸ್ ಕನ್ಸಿಡರೇಷನ್ ಸೊ ಇನ್ಕ್ರೀಸ್ ಸಡನ್ ಆಗಿ ಎಷ್ಟಪ್ಪ ಅಂದ್ರೆ 100 ಇದ್ದಿದ್ದು ಸೊ 200 300 ಈ ತರ ಇನ್ಕ್ರೀಸ್ ಆಗೋದಕ್ಕೆ ನಾವು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಹೇಳ್ತೀವಿ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ರೆಫರ್ಸ್ ಟು ದಿ ಸಡನ್ ಅಂಡ್ ರ್ಯಾಪಿಡ್, ಓಕೆ, ಸಡನ್ ಅಂಡ್ ರ್ಯಾಪಿಡ್ ರೈಸ್ ಆರ್ ಎಲ್ಸ್ ಇನ್ಕ್ರೀಸ್ ಇನ್ ದಿ ಸೈಜ್ ಆಫ್ ದಿ ಪಾಪ್ಯುಲೇಷನ್, ಯೂಸಲಿ ಹ್ಯೂಮನ್ ಪಾಪ್ಯುಲೇಷನ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ಕೊಂಡು. ಈಗ 100 ಮೆಂಬರ್ಸ್ ಇದ್ರೆ ಅಂದ್ರೆ ಅಲ್ಲಿ ಒಮ್ಮೆಲೆ ಏನು 200 300, so that is going to be the sudden rise in so what a size of the population, usually human population, that is considered as a population explosion. Explosion ಅಂದ್ರೆ just increase ಅಂತಂದಂಗ ಆಕೈತಿ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂದ್ರೆ ಸಡನ್ ಆಗಿ ಇನ್ಕ್ರೀಸ್ ಅಂದಂಗ ಆಗ್ತದೆ. ಹಾಗಾದ್ರೆ ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಯಾಕದು ಇನ್ಕ್ರೀಸ್ ಆಯ್ತು, ವೈ ದಟ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಹ್ಯಾಸ್ ಟೇಕನ್ ಅಂತ ಅನ್ನಕ ಇಂಪ್ರೂವ್ಡ್ ಕ್ವಾಲಿಟಿ ಆಫ್ ಲೈಫ್ ಆಫ್ ದಿ ಪೀಪಲ್. ಸೊ ಎಲ್ಲಾ ರೀತಿ ಏನು ಕ್ವಾಲಿಟಿ ಆಫ್ ದಿ ಲೈಫ್ ಆಫ್ ದಿ ಪೀಪಲ್ ದಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್, ಸೊ improved because of that. So population, so birth rate that is going to enhances, so death rate that is going to decreases. That's why there will be the increase in the what of population growth. Next, increased health facilities and better living conditions, best living conditions ಮತ್ತೆ increased ಏನು ಫೆಸಿಲಿಟೀಸ್ ಕನ್ಸರ್ನ್ ಟು ದಿ ಹೆಲ್ತ್ ಫೆಸಿಲಿಟೀಸ್, ಮೆಡಿಕಲ್ ಫೆಸಿಲಿಟೀಸ್ ಅದು ಸೊ ಇನ್ಕ್ರೀಸ್ಡ್ ಇಂಪ್ರೂವ್ಡ್ ಮತ್ತೆ ಇನ್ಕ್ರೀಸ್ ಆಗಿದ್ರ ಸಂಬಂಧ. ನೆಕ್ಸ್ಟ್ ರ್ಯಾಪಿಡ್ ಡಿಕ್ಲೈನ್ ಮೀನ್ಸ್ ಟರ್ನ್ ಡೌನ್ ಅಂತ ಹೇಳ್ತೀವಲ್ಲ, ಡಿಕ್ರೀಸ್ ಅಂತ ಹೇಳಿ ಹೇಳ್ತೀವಲ್ಲ, ರ್ಯಾಪಿಡ್ ಡಿಕ್ಲೈನ್ ಇನ್ ದ ಡೆತ್ ರೇಟ್ ನ ಸೊ ಕಡಿಮೆ ಆಗೋದ್ರಿಂದ ಸೊ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಏನಾಗ್ತದೆ ಜಾಸ್ತಿ ಆಗ್ತೈತಿ. ಇನ್ಕ್ರೀಸ್ಡ್ ಬರ್ತ್ ರೇಟ್ ಅಂದ್ರೆ ಜಾಸ್ತಿ ಹುಟ್ಟೋರ ಸಂಖ್ಯೆ ಏನಪ್ಪಾ ಅಂದ್ರೆ ಜಾಸ್ತಿ ಆಗೋದ್ರಿಂದ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. So these are the some reasons for the what population explosion.
ಅಂದ್ರ ಬರ್ತ್ ರೇಟ್ ಏನಾಗೋದು ಜಾಸ್ತಿ ಆಗೋದು, ಡೆತ್ ರೇಟ್ ಏನಾಗೋದು ಕಡಿಮೆ ಆಗೋದು. ಡೆತ್ ರೇಟ್ ಯಾಕೆ ಕಡಿಮೆ ಐತ್ರಿ ಸರ್? ಇಂಪ್ರೂವ್ಡ್ ಮೆಡಿಕಲ್ ಫೆಸಿಲಿಟೀಸ್ ಆಗಿರ್ಬೋದು, ಇಂಪ್ರೂವ್ಡ್ ಕ್ವಾಲಿಟಿ ಆಫ್ ದಿ ಲೈಫ್ ಆಫ್ ದಿ ಪೀಪಲ್ ಆಗಿರ್ಬೋದು. ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್, ಸೊ ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ನೆಕ್ಸ್ಟ್ ಬರ್ತ್ ಕಂಟ್ರೋಲ್ ಸ್ವಲ್ಪ ಸ್ಪೀಡ್ ಹೋಗಿರ್ತದೆ. ಯಾಕ್ರಿ ಸರ್ ಅಂತಂದ್ರೆ ಇದನ್ನ 1 hour ತಗದು ಈ ಚಾಪ್ಟರ್ ಅನ್ನೇ ಕಂಪ್ಲೀಟ್ ಆಗಿ ಮುಗಿಸ್ಕೊಡೋದ್ರ ಸಂಬಂಧ. ಬಟ್ ಇದು ಯಾರು ಫಸ್ಟ್ ಟೈಮ್ ಸ್ಟಡಿ ಮಾಡ್ತಿದ ಅಂದ್ರೆ ಅವ್ರು ವಾಚ್ ಮಾಡಿದ್ರೆ ಅವ್ರಿಗೆ ಅಷ್ಟು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಯಾರು ಆಲ್ರೆಡಿ ಮುಗಿಸಿ ಈಗ ನಾಳೆ ಏನ್ ಎಕ್ಸಾಮ್ ಬರಿತಾ ಇದ್ದಾರಲ್ಲ ರಿವಿಷನ್ ಕ್ಲಾಸ್ ತರ, ಸೊ ದಟ್ ಈಸ್ ಹೆಲ್ಪ್ಫುಲ್. ಓಕೆ, ಸೊ ಅವರಿಗೆ ಇನ್ ಡಿಟೇಲ್ ಆಗಿ ಕಂಪ್ಲೀಟ್ ಆಗಿ ವೆಕೇಶನ್ ಕ್ಲಾಸಸ್ ಆಫ್ಲೈನ್ ಕಲಿಸ್ಕೊಡ್ತೈತಿ. ಇನ್ ವೆರಿ ಸೂನ್ ಏನಪ್ಪಾ ಅಂತಂದ್ರೆ ಸೊ ಆನ್ಲೈನ್ ಆಪ್ ನ ರಿಲೀಸ್ ಮಾಡಿ, ಸೊ SPUC ಕೋಚಿಂಗ್ ಸೆಂಟರ್ದು ಸೊ ಆನ್ಲೈನ್ ಮುಖಾಂತರನ, ಸೊ ದಟ್ ಇಸ್ ಗೋಯಿಂಗ್ ಟು ಬಿ ದಿ ಪ್ಲಾನ್. ಓಕೆ, ಸೊ ಬರ್ತ್ ಕಂಟ್ರೋಲ್ ಸೊ ಅಂದ್ರೆ ಏನಪ್ಪಾ ಅಂತಂದ್ರೆ, so that is going to birth control is how to prevent the pregnancy before it begins. ಅದನ್ನೇ ಬರ್ತ್ ಕಂಟ್ರೋಲ್ ಅಂತ ಹೇಳಿ ಹೇಳ್ತಾರೆ. ಈ ಪ್ರೆಗ್ನೆನ್ಸಿನ ಸೊ ಬಿಗಿನ್ ಆಗೋಕ್ಕಿಂತ ಮೊದಲ ಹೆಂಗ್ ನಾವು ಕಂಟ್ರೋಲ್ ಮಾಡ್ತೀವಿ ಅನ್ನೋದಕ್ಕೆ ಸೊ ದಟ್ ಇಸ್ ಕಾಲ್ಡ್ ಆಸ್ ಬರ್ತ್ ಕಂಟ್ರೋಲ್. ಇಫ್ ದೆರ್ ಇಸ್ ನೋ ಪ್ರೆಗ್ನೆನ್ಸಿ, ನೋ ಡೆಲಿವರಿ. ಇಫ್ ದೆರ್ ಇಸ್ ನೋ ಡೆಲಿವರಿ, ಸೊ ದೆರ್ ಇಸ್ ನೋ ನಾಟ್ ಅಟ್ ಆಲ್ ಸೊ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರ್ಬೋದು. ದೆರ್ ಇಸ್ ನೋ ಬರ್ತ್ ಅಂತಂದ್ರೆ, ಸೊ ಇಫ್ ದೆರ್ ಇಸ್ ನೋ ಬರ್ತ್ ದೆನ್ ದಟ್ ಇಸ್ ಕಂಟ್ರೋಲ್ಡ್ ಅಂತ. ಅಂದ್ರೆ ಸೊ ಬರ್ತ್ ಕಂಟ್ರೋಲ್ ಈಸ್ ಹೌ ಟು ಪ್ರಿವೆಂಟ್ ದಿ ಪ್ರೆಗ್ನೆನ್ಸಿ ಬಿಫೋರ್ ಇಟ್ ಬಿಗಿನ್ಸ್. ಅದು ಸ್ಟಾರ್ಟ್ ಆಗೋಕ್ಕಿಂತ ಮೊದಲನೇ ಹೆಂಗ ಪ್ರಿವೆನ್ಷನ್ ಮಾಡಬೇಕು ಪ್ರೆಗ್ನೆನ್ಸಿ ಅನ್ನೋದಕ್ಕೆ ನಾವು ಬರ್ತ್ ಕಂಟ್ರೋಲ್ ಅಂತ ಹೇಳಿ ಹೇಳ್ತೀವಿ. ಸೊ ಎದಕ್ಕೆ ಇದು ಬೇಕಪ್ಪ ಅಂದ್ರೆ ಇಟ್ ಈಸ್ ಎಸೆನ್ಷಿಯಲ್ ಟು ಎನ್ಶ್ಯೂರ್ ದಿ ಬರ್ತ್ ಕಂಟ್ರೋಲ್. ಎದಕ್ಕೆ ರಿಸರ್ಚ್ ಟು ಚೆಕ್ ದಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗಲಿಕ್ಕೆ ಸೊ ಚೆಕ್ ಮಾಡ್ಲಿಕ್ಕೂ ಇದು ಬರ್ತ್ ಕಂಟ್ರೋಲ್ ಎಸೆನ್ಷಿಯಲ್ ಆಗ್ತದೆ. ಬರ್ತ್ ಕಂಟ್ರೋಲ್ ದಟ್ ಕ್ಯಾನ್ ಬಿ ಅಚೀವ್ಡ್ ಸೊ ಬೈ ದಿ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. ಇದಕ್ಕೆ ಸೊ ಕಾಂಟ್ರಸೆಪ್ಟಿವ್ಸ್ ಅಂತೂ ಕರಿತೀವಿ ಅಥವಾ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅಂತೂ ಕರಿತೀವಿ. ಹಾಗಾದ್ರೆ ಯಾವ ಬರ್ತ್ ಕಂಟ್ರೋಲ್ ಮೆಥಡ್ಸ್ ಅಂತೇಳಿ ಸೊ ಅವ್ನು ಪರ್ಟಿಕ್ಯುಲರ್ ಆಗಿ ಲಿಸ್ಟ್ ಔಟ್ ಮಾಡ್ಲಿಕ್ಕೆ ಕೇಳ್ಬೋದು 2 ಮಾರ್ಕ್ಸಿಗೆ. ಇಲ್ಲಾಂದ್ರೆ ನ್ಯಾಚುರಲ್ ಮೆಥಡ್ಸ್ ಮೇಲಂತೂ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ದಿಸ್ ಎಸ್ಪೆಷಲಿ ನ್ಯಾಚುರಲ್ ಮೆಥಡ್ಸ್, ಇದು 2 ಮಾರ್ಕ್ಸಿಗೆ ಸಪರೇಟ್ ಕ್ವಶನ್ ಕೇಳಬಹುದು. ಓಕೆ, ಸೊ ಹಾಗಾದ್ರೆ ಡಿಫ್ರೆಂಟ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅಂದ್ರೆ ಒಂದೇ, ಬರ್ತ್ ಕಂಟ್ರೋಲ್ ಮೆಥಡ್ಸ್ ಅಂದ್ರೆ ಒಂದೇ. ದಟ್ ಈಸ್ ನ್ಯಾಚುರಲ್ ಮೆಥಡ್ಸ್, ದಟ್ ಈಸ್ ವಾಟ್ ಟ್ರೆಡಿಷನಲ್ ಮೆಥಡ್. ನೆಕ್ಸ್ಟ್ ಈಸ್ ಬ್ಯಾರಿಯರ್ ಮೆಥಡ್. ನೆಕ್ಸ್ಟ್ ಸರ್ ಅಂದ್ರೆ IUDs, ದಟ್ ಈಸ್ ಇಂಟ್ರಾಯುಟರಿನ್ ಡಿವೈಸಸ್. ನೆಕ್ಸ್ಟ್ ಸರ್ತ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್. ನೆಕ್ಸ್ಟ್ ಸರ್ಜಿಕಲ್ ಮೆಥಡ್ಸ್. ಇವು ಲಿಸ್ಟ್ ನ ಕೇಳ್ಬೋದು ನೋಡ್ರಿ. ಬರ್ತ್ ಕಂಟ್ರೋಲ್ ಮೆಥಡ್ಸ್ ಅಂತಾರೆ ಕೇಳಿರ್ತಾನೆ, ಇಲ್ಲಾಂದ್ರೆ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅಂತಾರೆ ಕೇಳಿರ್ತಾನೆ. ಸೊ ಮೆನ್ಷನ್ ಎನಿ 2 ಎನಿ 3 ಅಂತೇಳಿ ಕೇಳ್ಬೋದು. ಯೂಶಲಿ ಈ ನ್ಯಾಚುರಲ್ ಏನು ಮೆಥಡ್ಸ್ ಏನಿದ್ದಾವಲ್ಲ ಇದ್ರ ಮೇಲೆ ಕ್ವಶನ್ ಬಹಳ ಸಲ ರಿಪೀಟ್ ಆಗೈತಿ. ದಟ್ ವಿ ಶಾಲ್ ಡಿಸ್ಕಸ್. ಸೊ ಫಸ್ಟ್ ಗೆ ನ್ಯಾಚುರಲ್ ಮೆಥಡ್ಸ್ ಯು ಕ್ಯಾನ್ ಕನ್ಸಿಡರ್. ಸೊ ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಟಿವ್ಸ್ ಅಂತೇಳಿ ಅಂದ್ರೆ ದಟ್ ಈಸ್ ನ್ಯಾಚುರಲ್ ಕಾಂಟ್ರಾಸೆಪ್ಷನ್. ಸೊ ನ್ಯಾಚುರಲ್ ಮೆಥಡ್ಸ್ ಯಾವ್ಯಾವು ಅಂತಂದ್ರೆ ಜಸ್ಟ್ ಯು ಕ್ಯಾನ್ ಲಿಸ್ಟ್ ಔಟ್ ಹಿಯರ್. ಕನ್ಸಲ್ಟ್ ಇದೆ, ಲಿಸ್ಟ್ ಮಾಡ್ರಿ, ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಕೇಳಿಲ್ಲ, ಬರೀ ಲಿಸ್ಟ್ ನ ಕೇಳ್ಬೋದು. ಸೊ ನ್ಯಾಚುರಲ್ ಮೆಥಡ್ ಅಂದ್ರೆ ಏನಪ್ಪಾ ಅಂದ್ರೆ ಅವಾಯ್ಡಿಂಗ್ ದಿ ಕಮಿಂಗ್ ಟುಗೆದರ್ ಆಫ್ ಅ ಓಮ್ ಮತ್ತು ಸ್ಪರ್ಮ್. ಸೊ ನ್ಯಾಚುರಲ್ ಆಗಿ ಸೊ ಅವಾಯ್ಡ್ ಮಾಡೋದು ಯಾವ ತರ ಸರ್? ಕಮಿಂಗ್ ಟುಗೆದರ್ ಆಫ್ ದಿ ಸೊ ಸ್ಪರ್ಮ್ ಮತ್ತೆ ಓಮ್ ಕಂಬೈನ್ ಆದಂದ್ರೆ ಫರ್ಟಿಲೈಸೇಷನ್ ಆಗ್ತದೆ. ಫರ್ಟಿಲೈಸೇಷನ್ ಆಯ್ತಂದ್ರೆ ಪ್ರೆಗ್ನೆನ್ಸಿ ಆಗ್ತದೆ. ಪ್ರೆಗ್ನೆನ್ಸಿ ಆಯ್ತಂದ್ರೆ ಬೇಬಿ ಡೆಲಿವರಿ ಅಂತ ಹೇಳಿ ಹಿಂಗೆ ಆಲ್ರೆಡಿ ಹ್ಯೂಮನ್ ರೀಪ್ರೊಡಕ್ಷನ್ ಒಳಗಡೆ ಅದು ಡಿಸ್ಕಷನ್ ಮಾಡಿದೀವಿ. ಸೊ ಇಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಅವಾಯ್ಡಿಂಗ್ ದಿ ಕಮಿಂಗ್ ಟುಗೆದರ್ ಆಫ್ ದಿ ಓಮ್ ಆಸ್ ವೆಲ್ as ಸ್ಪರ್ಮ್. ನೆಕ್ಸ್ಟ್ ಹಾಗಾದ್ರೆ ಯಾವ್ಯಾವ ವೇರಿಯಸ್ ಮೆಥಡ್ಸ್ ನ್ಯಾಚುರಲ್ ಮೆಥಡ್ಸ್ ಅಂತಂದ್ರೆ ದಟ್ ಈಸ್ ಪಿರಿಯಾಡಿಕ್ ಅಬ್ಸ್ಟಿನೆನ್ಸ್. ಅಂದ್ರೆ ಪಿರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂತ ಅವಾಯ್ಡ್ ಇದ್ದ ಕ್ವೈಟಸ್ ಅಂದ್ರೆ ಸೆಕ್ಸ್ ಪ್ರೊಸೆಸ್ ಅಂತ ಅಂದಂಗ. ಸೊ ಫ್ರಮ್ 10 to 17th ಡೇ ಆಫ್ ಮೆನಸ್ಟ್ರುಯಲ್ ಸೈಕಲ್. ಮೆನಸ್ಟ್ರುಯಲ್ ಸೈಕಲ್ ಆದ ಅವಾಗ ಏನ್ ಮೆನಸ್ಟ್ರುಯಲ್ ಸೈಕಲ್ ದೆನ್ 10th to 17th ಡೇಸ್ ಏನಿದೆಲ್ಲ, ಸೊ ಡ್ಯೂರಿಂಗ್ ದಟ್ ಟೈಮ್ ದೇ ಹ್ಯಾವ್ ಟು ಅವಾಯ್ಡ್ ದಿ ಸೆಕ್ಸುವಲ್ ಪ್ರೊಸೆಸ್ ಆರ್ ಎಲ್ಸ್ ಕ್ವೈಟಸ್ ಇಂಟರ್ಕೋರ್ಸ್ ದೇ ಹ್ಯಾವ್ ಟು ಅವಾಯ್ಡ್ ಅಂತ. ದಿಸ್ ಇಸ್ ದ ಫಸ್ಟ್ ಮೆಥಡ್ ಆಫ್ ದಟ್ ಈಸ್ ಅ ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್, ದಟ್ ಈಸ್ ಪಿರಿಯಾಡಿಕ್ ಅಬ್ಸ್ಟಿನೆನ್ಸ್. ಸೊ ಅಟ್ ಲೀಸ್ಟ್ ಬರೀ ನಿಮ್ಗೆ ಲಿಸ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಬೋದು. ಎಕ್ಸ್ಪ್ಲೈನ್ ಅಂದ್ರೆ ಜಸ್ಟ್ ಒಂದ್ ಲೈನ್ ದಷ್ಟು ಅವಾಯ್ಡ್ ದಿ ಸೊ ವಾಟ್ ಕ್ವೈಟಸ್ ಫ್ರಮ್ ಯಾವ ಡೇಸ್ ದಿಂದ ಯಾವ ಡೇಸ್ ಕರೆಸ ಅಂತ 10 to 17th ಡೇ ಆಫ್ ಮೆನಸ್ಟ್ರಲ್ ಸೈಕಲ್. ನೆಕ್ಸ್ಟ್ ಕ್ವೈಟಸ್ ಇಂಟ್ರಪ್ಟ್ಸ್. ಓಕೆ, ಕ್ವೈಟಸ್ ಇಂಟ್ರಪ್ಟ್ಸ್. ಹಾಗಾದ್ರೆ ಕ್ವೈಟಸ್ ಇಂಟ್ರಪ್ಟ್ಸ್ ಅಂದ್ರೆ ಏನು ಅಂತಂದ್ರೆ ಜಸ್ಟ್ ವಿಡ್ರಾಲ್ ಆಫ್ ದಿ ವಾಟ್ ಪೆನಿಸ್ ಫ್ರಮ್ ದಿ ಸೊ ವೆಜಿನಾರ್ ಅನ್ರಿ. ಸೊ ವಿಡ್ರಾಲ್ ಆಫ್ ದಿ ಪೆನಿಸ್ ಫ್ರಮ್ ದಿ ವೆಜಿನಾ ಬಿಫೋರ್ ಇಜಾಕ್ಯುಲೇಷನ್ ಆಕರ್. ಅಂದ್ರೆ ಇಜಾಕ್ಯುಲೇಷನ್ ಅಂದ್ರೆ ಏನು? ದಟ್ ಈಸ್ ದ ರಿಲೀಸ್ ಆಫ್ ದಿ ಸೆಮೆನ್ ಅಂತ ಹೇಳಿ ಹೇಳ್ತೇವೆ. ಅಂದ್ರೆ ಸ್ಪರ್ಮ್ ದಟ್ ಈಸ್ ಗೋಯಿಂಗ್ ಟು ರಿಲೀಸ್ ಇನ್ ದ ಸೊ ವಾಟ್ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಸೊ ಅವಾಗ ಸ್ಪರ್ಮ್ ಬಂದು ಓಮ್ಕ ರೀಚ್ ಆಯ್ತು ಅಂತಂದ್ರೆ ಅದನ್ನ ಅವಾಯ್ಡ್ ಮಾಡೋ ಸಂಬಂಧ ಸೊ ದಟ್ ವಿಡ್ರಾಲ್ ಆಫ್ ದಿ ಪೆನಿಸ್ ಬಿಫೋರ್ ಇಜಾಕ್ಯುಲೇಷನ್ that is going to avoid the what insemination. That insemination process that is going to avoid. Next, so lactational
ಅಮೆನೊರೆಹೆ. ಲ್ಯಾಕ್ಟೇಷನಲ್ ಅಮೆನೊರೆಹೆ. ಪ್ರೊನೌನ್ಸಿಯೇಷನ್ ಸ್ವಲ್ಪ ಡಿಫರ್ ಆಗ್ತದೆ, ಸ್ಪೆಲ್ಲಿಂಗ್ ಕರೆಕ್ಟ್ ಬರೀರಿ. ಲ್ಯಾಕ್ಟೇಷನಲ್ ಅಮೆನೊರೆಹೆ. It is the absence of a menstruation during the lactation. Lactation period ಒಳಗಡೆ menstruation absence. So in the lactation period, so chances of a conception is almost zero. ಅಂದ್ರೆ lactational period ಒಳಗಡೆ ಸೊ ಏನು ಪ್ರೆಗ್ನೆನ್ಸಿ ಆಗೋದು ಏನಿದೆಯಲ್ಲ ಆಲ್ಮೋಸ್ಟ್ ಜೀರೋ ಇಟ್ ಈಸ್. ಸೊ ದಟ್ ಈಸ್ ಇಫೆಕ್ಟ್ ಅಪ್ ಟು ದ 6 months. ಓಕೆ, ಸೊ ದಟ್ ಈಸ್ ಲ್ಯಾಕ್ಟೇಷನಲ್ ಅಮೆನೊರೆಹೆ. ದೀಸ್ ಆರ್ ದಿ ಸಮ್ ನ್ಯಾಚುರಲ್ ಮೆಥಡ್ಸ್. ಇದು ಬಹಳ ಸಲ ಕ್ವಶನ್ ಆಗಿದೆ ನೋಡ್ರಿ. ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್, ಕೊಯ್ಟಸ್ ಇಂಟರಪ್ಟ್ಸ್, ನೆಕ್ಸ್ಟ್ ಲ್ಯಾಕ್ಟೇಷನಲ್ ಅಮೆನೊರೆಹೆ. ಸೊ ದೇ ಆರ್ ದಿ ನ್ಯಾಚುರಲ್ ಮೆಥಡ್ಸ್ ಆಫ್ ವಾಟ್ birth control or else so natural contraceptives. Let us get into the next, that is the barrier methods, that is called as artificial methods of contraceptives. So ಹಾಗಾದ್ರೆ barrier methods ಅಂತಂದ್ರೆ ಏನು ಅಂತ ಹೇಳಿ ಅದ್ರಾಗ ಯಾವ್ಯಾವ ಬರ್ತಾವ ಅನ್ನೋದು ಡಿಸ್ಕಷನ್. ಸೊ they physically what prevent the meeting of the sperm and ovum. ಆಗಳ ಏನಾಯ್ತು, ನ್ಯಾಚುರಲಿ ಪ್ರಿವೆಂಟಿಂಗ್ ಕಮಿಂಗ್ ಟುಗೆದರ್ ಆಫ್ ದಿ ಸ್ಪರ್ಮ್ ಅಂಡ್ ಓಮ್. ಇಲ್ಲಿ ಏನಾಗ್ತದ, ಫಿಸಿಕಲಿ ದೇ ಆರ್ ಗೋಯಿಂಗ್ ಟು ಪ್ರಿವೆಂಟ್ ದಿ ವಾಟ್ ಮೀಟಿಂಗ್ ಆಫ್ ದಿ ಆರ್ ಕಮಿಂಗ್ ಟುಗೆದರ್ ಆಫ್ ದಿ ಸ್ಪರ್ಮ್ ಅಂಡ್ ಓಮ್. ನೆಕ್ಸ್ಟ್ ವಾಟ್ ಆರ್ ದ ವೇರಿಯಸ್ ಮೆಥಡ್ಸ್ ಆಫ್ ದಟ್ ಆರ್ಟಿಫಿಷಿಯಲ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್. ಯಾವ್ಯಾವ ಆರ್ಟಿಫಿಷಿಯಲ್ ಇದ್ದಾವಪ್ಪ ಅಂದ್ರೆ ಲೈಕ್ ಕಾಂಡಮ್ಸ್, ದಟ್ ಈಸ್ ನಿರೋಧ್. ಸೊ ಕಾಂಡಮ್ಸ್ ಯೂಶಲಿ ದೇ ಆರ್ ಮೇಡಪ್ ಆಫ್ ಎದರ್ಲೇರಿ ಸರ್ತ ರಬ್ಬರ್ ಆರ್ ಎಲ್ಸ್ ಲ್ಯಾಟೆಕ್ಸ್ ಶೀಟ್. ಓಕೆ, ಲ್ಯಾಟೆಕ್ಸ್ ಶೀಟ್ ಆರ್ ಎಲ್ಸ್ ರಬ್ಬರ್ಲೆ. ಸೊ ದೇ ಆರ್ ಪ್ರಿಪೇರ್ಡ್. ದೇ ಆರ್ ಗೋಯಿಂಗ್ ಟು ಯೂಸ್ ಇಟ್ ಟು ಕವರ್ ದಿ ಪೆನಿಸ್ ಜಸ್ಟ್ ಬಿಫೋರ್ ದಿ ಸೊ ವಾಟ್ coitus ಅಂದ್ರೆ ಸೆಕ್ಸ್ ಪ್ರೊಸೆಸ್. ಸೊ ಹ್ಯಾಸ್ ಟು ಅವಾಯ್ಡ್ ಏನ್ರಿ ಸರ್ ಅಂದ್ರೆ ಸಿಮೆನ್ ವುಡ್ ನಾಟ್ ಎಂಟರ್ ಇನ್ ಟು ದಿ ಸೊ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಕಾಂಡಮ್ಸ್ ನ ಪೆನಿಸ್ ಕವರ್ ಮಾಡೋದಂದ್ರೆ ದೆನ್ ದಟ್ ಈಸ್ ನಾಟ್ ಗೋಯಿಂಗ್ ಟು ಸೊ ಸಿಮೆನ್ ದಟ್ ಈಸ್ ನಾಟ್ ಗೋಯಿಂಗ್ ಟು ಎಂಟರ್ ಇನ್ ಟು ದಿ ವಾಟ್ ಸೊ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. That is the one of the so barrier method that is called as artificial method also. Next diaphragms, cervical caps, so Volta's contraceptive caps. So these are the some methods ಎದಕ್ಕೆ ರಿಲೇಟೆಡ್ ಇದ್ದಿದ್ರಿ ಸರ್ ಅಂತ ದೇ ಆರ್ ರಿಲೇಟೆಡ್ ಟು ದಿ ಆರ್ಟಿಫಿಷಿಯಲ್ ಮೆಥಡ್ಸ್. ಲಿಸ್ಟ್ ಔಟ್ ಮಾಡ್ರಿ ಅಂತ ಹೇಳಿ ಕೇಳಬಹುದು, ಅದರ್ ದೆನ್ ಎಕ್ಸ್ಪ್ಲನೇಷನ್ ಡೌಟ್. ಸೊ ಕಾಂಡಮ್ಸ್, ನೆಕ್ಸ್ಟ್ ಡಯಾಫ್ರಾಗಮ್ಸ್, cervical caps, Volta's contraceptive caps. These are the some barrier methods. So has to overcome the that pregnancy. ಅಂದ್ರೆ that these are the contraceptive methods. ಎಂತ contraceptive methods ಇರ್ಸರ್ತ artificial contraceptive methods. Next that is there as a what contraceptives. Contraceptives ಅಂದ್ರೆ ಏನು ಅಂತ ಹೇಳಿ ಕೇಳಬಹುದು. What do you mean by contraceptives? ಅಂದ್ರೆ contraceptives are the devices or else methods or else pills. Contraceptives ಅಂದ್ರೆ ಏನು, ಡಿವೈಸಸ್ ಇರಬಹುದು, ಇಲ್ಲ ಮೆಥಡ್ಸ್ ಇರಬಹುದು, ಇಲ್ಲಾಂದ್ರೆ ಪಿಲ್ಸ್. ಪಿಲ್ಸ್ ಅಂದ್ರೆ ಟ್ಯಾಬ್ಲೆಟ್ಸ್ ಅಂತಂದಂಗ. ಟು ಪ್ರಿವೆಂಟ್ ಸೊ ವಾಟ್ ಕನ್ಸೆಪ್ಷನ್. ಕನ್ಸೆಪ್ಷನ್ ಅಂದ್ರೆ ಪ್ರೆಗ್ನೆನ್ಸಿ ಅಂದ್ರೆ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ ಅಂತ. ಕಾಂಟ್ರಾಸೆಪ್ಟಿವ್ಸ್ ಆರ್ ದಿ ಡಿವೈಸಸ್ ವಿಚ್ ಪ್ರಿವೆಂಟ್ ದಿ ಸೊ ಅನ್ವಾಂಟೆಡ್ ಪ್ರೆಗ್ನೆನ್ಸಿ. ಅನ್ವಾಂಟೆಡ್ ಪ್ರೆಗ್ನೆನ್ಸಿ ದೇ ಆರ್ ಗೋಯಿಂಗ್ ಟು ಪ್ರಿವೆಂಟ್ ಅಂತ. ದೀಸ್ ಆರ್ ದಿ ಸೊ ಕಾಂಟ್ರಾಸೆಪ್ಟಿವ್ಸ್. ಹಾಗಾದ್ರೆ ವಾಟ್ ಆರ್ ಆಲ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್ ಅಂತೇಳಿ ಇದನ್ನು ಕ್ವಶನ್ಸ್ ಬಹಳ ಸಲ ಕೇಳಿದ ನೋಡ್ರಿ. ಸೊ ಮೆನ್ಷನ್ ದಿ ವಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಎಲ್ಸ್ ಫೀಚರ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್ ಅಂತ. ಕಾಂಟ್ರಾಸೆಪ್ಟಿವ್ಸ್ ಅಂದ್ರೆ ಏನ್ ಅಂತ ಹೇಳಿದೆ, ಡಿವೈಸಸ್ ಇರ್ಬೋದು, ಮೆಥಡ್ಸ್ ಇರ್ಬೋದು, ಫಿಲ್ಸ್ ಇರ್ಬೋದು. ಎದಕ್ಕೆ ಸರ್ ಟು ಪ್ರಿವೆಂಟ್ ದಿ ಕನ್ಸೆಪ್ಷನ್ ಆರ್ ಎಲ್ಸ್ ಪ್ರೆಗ್ನೆನ್ಸಿ. ಹಾಗಾದ್ರೆ ಅದನ್ನ ಕಾಂಟ್ರಾಸೆಪ್ಟಿವ್ಸ್ ಆಗಿ ಕನ್ಸಿಡರೇಷನ್ ಮಾಡ್ಲಿಕ್ಕೆ ಏನೇನ್ ಕ್ಯಾರೆಕ್ಟರ್ಸ್ ಅಪ್ಪ ಅಂತಂದ್ರೆ ಯೂಸರ್ ಫ್ರೆಂಡ್ಲಿ. ಸೊ ದಟ್ ಡಿವೈಸ್ ಆಗಿರ್ಬೋದು, ಮೆಥಡ್ ಆಗಿರ್ಬೋದು, ಆರ್ ಎಲ್ಸ್ ಪಿಲ್ಸ್ ದಟ್ ಶುಡ್ ಬಿ ದಿ ಯೂಸರ್ ಫ್ರೆಂಡ್ಲಿ. ನೆಕ್ಸ್ಟ್ ಈಸಿಲಿ ಅವೈಲೇಬಲ್. ಸೊ ಲೊಕ್ಯಾಲಿಟಿ ಒಳಗೆ ಅದು ಈಸಿಲಿ ಅವೈಲೇಬಲ್ ಇರಬೇಕು ಅದು. ನೆಕ್ಸ್ಟ್ ಸರ್ ಅಂತಂದ್ರೆ ಇಫೆಕ್ಟಿವ್. ಸೊ ದಟ್ ಶುಡ್ ವರ್ಕ್ ಸೊ ಪ್ರಾಪರ್ಲಿ. ನೆಕ್ಸ್ಟ್ no or else least side effect. First of all, there should not be any side effects, even though if they are there, but they should be of a very least, okay, negligible. Next no way so what interfere means obstruct or else block with this sex drive. So during coitus process that should not interfere. Okay, these are all the some what characteristics of a ideal contraceptive. Okay, ideal contraceptive is the characteristics. Let us get into the next aspect, that is what STDs. So ಇದರ ಮೇಲೆ 2 ಮಾರ್ಕ್ಸ್ ನ ಸೊ ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು ನೋಡಿ, 2 ಮಾರ್ಕ್ಸ್ ಆನ್ ದಿಸ್. ಸೊ ಯಾವ ತರ ಕೇಳ್ತಾನೆ ಸರ್, ವಾಟ್ ಡು ಮೀನ್ ಬೈ STDs ಅಂತಾನು ಕೇಳಬಹುದು. ಡಿಸೀಸಸ್ ವಿಚ್ ಆರ್ ಟ್ರಾನ್ಸ್ಮಿಟೆಡ್ ಸೆಕ್ಸುವಲಿ. ಸೆಕ್ಸ್ ಪ್ರೊಸೆಸ್ ದಿಂದ ಡಿಸೀಸಸ್ ನ ಟ್ರಾನ್ಸ್ಮಿಟ್ ಆಯ್ತು ಅಂದ್ರೆ ದೇ ಆರ್ ಕಾಲ್ಡ್ ಆಸ್ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಶಾರ್ಟ್ ಆಗಿ STDs. ಇವಕ್ಕೆ ಇನ್ನೊಂದು ಹೆಸರು ಏನಂತಾರಪ್ಪ ಅಂತಾರ ವೆನರಲ್ ಡಿಸೀಸಸ್ ಆರ್ ಎಲ್ಸ್ ರೀಪ್ರೊಡಕ್ಟಿವ್ ಟ್ರಾಕ್ಟ್ ಇನ್ಫೆಕ್ಷನ್ ಅಂತೂ ಕರೀತಾರೆ. So that is RTI. That is what a reproductive tract so infection. Here RTI means right to information alla,
ಇಲ್ಲಿ RTI, that is what reproductive tract infections. ಸೊ ಇವಕ್ಕ ವೆನರಲ್ ಡಿಸೀಸಸ್ ಅಂತ ಕರೀತಾರೆ, ಇಲ್ಲಾಂದ್ರೆ ರಿಪ್ರೊಡಕ್ಟಿವ್ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಅಂತೇಳಿ. ಹಾಗಾದ್ರೆ ಸಮ್ ಆಫ್ ದಿ STDs ಲಿಸ್ಟ್ ಮಾಡ್ರಿ ಅಂತೇಳಿ ಇದೇ ಕೇಳ್ತಾರೆ. ವಾಟ್ ಡು ಯು ಮೀನ್ ಬೈ STDs ಅಂತಂದ್ರೆ ಡಿಸೀಸಸ್ ದೇ ಆರ್ ಟ್ರಾನ್ಸ್ಮಿಟೆಡ್ ಹೆಂಗ್ ಸರ್ ಸೆಕ್ಸುವಲಿ ಅಂತೇಳಿ ಅವಕ್ಕೆ STDs ಅಂತೇಳಿ ಕರಿತೇವೆ. ಹಾಗಾದ್ರೆ ಸಮ್ ಆಫ್ ದಿ STDs, ಸೊ ಗೊನಾರೆಹೆ, ಸಿಪ್ಲಿಸ್, ಸೊ ಸ್ಪೆಲ್ಲಿಂಗ್ ಕರೆಕ್ಟ್ ಬರೀರಿ, ಪ್ರೊನೌನ್ಸಿಯೇಷನ್ ಚೇಂಜ್ ಆಗ್ತದೆ ಒಬ್ಬರಿಂದ ಒಬ್ಬರಿಗೆ. ಜೆನಿಟಲ್ ಹೆರ್ಪ್ಸ್, ಜೆನಿಟಲ್ ವಾರ್ಟ್ಸ್, ಹೆಪಟೈಟಿಸ್ ಬಿ, ಏಡ್ಸ್, ನೆಕ್ಸ್ಟ್ ಸೊ trichomoniasis, next chlamydiasis. These are the some what STDs. So once again ನಿಮ್ಗೆ ಸೊ ರಿಪೀಟ್ ನೋಡ್ಕೊಳ್ರಿ, ಎಸ್ಪೆಷಲಿ ಎಕ್ಸಾಂಪಲ್ಸ್ ನ ಕರೆಕ್ಟ್ ಆಗಿ. ಏನು ತಿಳಿದಿಲ್ಲ ಏಡ್ಸ್ ಅಂತರೂ ಪಕ್ಕ ತಿಳಿದಿರ್ತದೆ. ನೆಕ್ಸ್ಟ್ ಹೆಪಟೈಟಿಸ್ ಬಿ, ಸೊ ಜೆನಿಟಲ್ ವಾರ್ಟ್ಸ್, ಜೆನಿಟಲ್ ಹೆರ್ಪ್ಸ್, ನೆಕ್ಸ್ಟ್ ಸರ್ತ ಸಿಪ್ಲಿಸ್, ಸೊ ಗೊನಾರೆಹೆ, trichomoniasis, next certain chlamydiasis. These are the so names of some of the STDs. STDs na list ಮಾಡ್ರಿ, any 2 any 3 ಅಂತ ಹೇಳ್ತಾನೆ. ಬೆಟರ್ ಯು ಕ್ಯಾನ್ ರಿಮೆಂಬರ್ ಆಲ್ ದೀಸ್, ಸೊ ದಟ್ ಒಂದ್ಸಲನ 8 ಬರೀರಿ ಅಂತ ಕೇಳಿದಾನ, ಅದಕ್ಕೆ 8 ಕೊಟ್ಟೈತಿ. ಸೊ ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ಹೌ ಟು ಪ್ರಿವೆಂಟ್ ದಟ್ STDs. ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ನ ಹೆಂಗ್ ಪ್ರಿವೆಂಟ್ ಮಾಡಬಹುದು ಅನ್ನಕ. ಸೊ ಪ್ರಿವೆನ್ಷನ್ ಆಫ್ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಸಿಂಪಲ್ ಪ್ರಿನ್ಸಿಪಲ್ಸ್ ಆರ್ ಎಲ್ಸ್ ರೂಲ್ಸ್ ಟು ಪ್ರಿವೆಂಟ್ ದ STDs. ಯಾವ ತರದ್ದು STDs ನ ಪ್ರಿವೆಂಟ್ ಮಾಡಬಹುದಪ್ಪ ಅಂದ್ರೆ ಅವಾಯ್ಡ್ ಸೆಕ್ಸ್ ವಿತ್ ಅನ್ನೋನ್ ಪಾರ್ಟ್ನರ್ಸ್ ಆರ್ ಎಲ್ಸ್ ಮಲ್ಟಿಪಲ್ ಪಾರ್ಟ್ನರ್ಸ್. ಸೊ ಸೆಕ್ಸುವಲ್ ಪ್ರೊಸೆಸ್ ನ ಅನ್ನೋನ್ ಪಾರ್ಟ್ನರ್ಸ್ ಜೊತೆಗೆ ಅಥವಾ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆಗೆ ಅವಾಯ್ಡ್ ಮಾಡೋದ್ರಿಂದ ದಟ್ ಕ್ಯಾನ್ ಬಿ ಓವರ್ಕಮ್ ಅಂತ. ನೆಕ್ಸ್ಟ್ ಆಲ್ವೇಸ್ ಯೂಸ್ ಕಾಂಡಮ್ಸ್ ಡ್ಯೂರಿಂಗ್ ಸೊ ಕ್ವೈಟಸ್, ಅಂದ್ರೆ ಸೆಕ್ಸ್ ಪ್ರೊಸೆಸ್ ಅಥವಾ ಸೆಕ್ಸುವಲ್ ಡ್ರೈವ್ ಒಳಗಡೆ ಸೊ ಆಲ್ವೇಸ್ ಟ್ರೈ ಟು ಯೂಸ್ ದಿ ಕಾಂಡಮ್ಸ್ ಅಂತೇಳಿ. ನೆಕ್ಸ್ಟ್ ಗೆಟ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಇಫ್ ಡಯಾಗ್ನೋಸ್ಡ್ ವಿತ್ ಡಿಸೀಸಸ್. ಯಾವ್ದಾದ್ರು ಡಿಸೀಸಸ್ ಕಂಡು ಬಂತಂದ್ರೆ ಕಂಪ್ಲೀಟ್ ನ ಟ್ರೀಟ್ಮೆಂಟ್ ನ ತಗೋದ್ರಿಂದ ಸೊ ದಟ್ STDs ಕ್ಯಾನ್ ಬಿ ಓವರ್ಕಮ್ ಅಂತ. ನೆಕ್ಸ್ಟ್ ಇನ್ ಕೇಸ್ ಆಫ್ ಡೌಟ್, ಸೊ ಕನ್ಸಲ್ಟ್ ವಿತ್ ಕ್ವಾಲಿಫೈಡ್ ಡಾಕ್ಟರ್ಸ್, ಓಕೆ, ಫಾರ್ ಅರ್ಲಿ ಡಿಟೆಕ್ಷನ್. ಸೊ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್, MD ಅದು ಇದ್ದಿರ್ತಾರಲ್ಲ ಅವ್ರ ಜೊತೆ ಕನ್ಸಲ್ಟ್ ಮಾಡಿ, ಸೊ ದೇ ಹ್ಯಾವ್ ಟು ಬಿ ಸೊ get the treatment if any doubt, so if that is there for early detection. So STDs ಅಂದ್ರೆ ಏಡ್ಸ್ ಆಗ್ಯದ ಅಂತೇಳಿ ಅಥವಾ ಏಡ್ಸ್ ಬಂದದ ಅಂತೇಳಿ ಅದು ಏನಾದ್ರು ಡೌಟ್ ಬರ್ತಂದ್ರೆ ಚೆಕ್ಔಟ್ ಮಾಡ್ಕೊಂಡು ಕನ್ಫರ್ಮೇಶನ್ ಮಾಡ್ಕೊಂಡು ಸೊ ದೇ ಹ್ಯಾವ್ ಟು ಟೇಕ್ ದ ಸೊ ವಾಟ್ ಅ ಕಂಪ್ಲೀಟ್ ಟ್ರೀಟ್ಮೆಂಟ್. ಸೊ ನೆಕ್ಸ್ಟ್ ಯು ಕ್ಯಾನ್ ಗೆಟ್ ಇನ್ ಟು ದ ಅನದರ್ ಆಸ್ಪೆಕ್ಟ್, ದಟ್ ಇಸ್ ದ ಇನ್ಫರ್ಟಿಲಿಟಿ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆರ್ಟ್ಸ್ ನ ಕೇಳ್ತಾ ನೋಡ್ರಿ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಂತೇಳಿ. ಅದು ಮುಂದೆ ಡಿಸ್ಕಷನ್ ಮಾಡೋಣ. ವಾಟ್ ಯು ಮೀನ್ ಬೈ ಇನ್ಫರ್ಟಿಲಿಟಿ ಅಂದ್ರೆ ಇನ್ಎಬಿಲಿಟಿ, ನಾಟ್ ಏಬಲ್, ನಾಟ್ ಕೇಪೇಬಲ್ ಅಂತಂದಂಗ. ಅಂದ್ರೆ ಸೊ ದೇ ಆರ್ ನಾಟ್ ಏಬಲ್ ಟು ಗಿವ್ ದಿ ಬರ್ತ್ ಟು ದ ಚಿಲ್ಡ್ರನ್ ಅಂತಂದ್ರೆ. ಸೊ ಇನ್ಫರ್ಟಿಲಿಟಿ ಇಸ್ ದಿ ಇನ್ಎಬಿಲಿಟಿ ಟು ಪ್ರೊಡ್ಯೂಸ್ children in spite of a unprotected sexual so process or else sexual cohabitation so or else sexual intercourse. Even though if they undergo the unprotected ಅಂದ್ರೆ without making use of any contraceptives, even though they undergo the sexual process, they are unable or else they are not able to give the what are they are not able to produce the children. So that is called as the so what infertility. Infertility ಅಂತಂದ್ರೆ if husband and wife if they undergo the sexual process, then also they are not able to give the birth to the children. That is called as infertility. Infertility is the inability ಅಂತ ಹೇಳಿ ಹೇಳ್ಬೋದು. ಅಪ್ಪ ಮೇಲರ್ ಆಗಿರ್ಬೋದು ಅಥವಾ ಫಿಮೇಲರ್ ಆಗಿರ್ಬೋದು ಟು ಪ್ರೊಡ್ಯೂಸ್ ದಿ ವಾಟ್ ಚಿಲ್ಡ್ರನ್. ಸೊ ಇನ್ಫರ್ಟಿಲಿಟಿ ಅನ್ನೋದು ನಾಟ್ ಮ್ಯಾಂಡೇಟರಿಲಿ ಟು ದ ಮೇಲ್, ನಾಟ್ ಮ್ಯಾಂಡೇಟರಿ ಟು ದ ಸೊ ಫಿಮೇಲ್, ದಟ್ ಈಸ್ ಕನ್ಸರ್ನ್ಡ್ ವಿತ್ ಐದರ್ ಮೇಲ್ ಆರ್ ಟು ದ ಫಿಮೇಲ್ ಆರ್ ಬೋತ್. ಓಕೆ, ಇನ್ಫರ್ಟಿಲಿಟಿ. ಸೊ ಕಪಲ್ಸ್ ಅನೇಬಲ್ ಟು what produce the children in spite of a unprotected sexual so process or else sex drive. So that is called as a infertility. ಅಂತವರಿಗೆ ಏನಂತೀರಿ ಸರ್ತ ಇನ್ಫರ್ಟೈಲ್ ಅಂತೇಳಿ ಹೇಳ್ತೀವಿ ನೋಡ್ರಿ. ಸೊ ಹಂಗೇನ್ ಕಪಲ್ಸ್ ಇರ್ತಾರಲ್ಲ ದೇ ಆರ್ ಕಾಲ್ಡ್ ಆಸ್ ಅ ಇನ್ಫರ್ಟೈಲ್. ಇನ್ಫರ್ಟಿಲಿಟಿ ಅಂದ್ರೆ ಇನ್ಎಬಿಲಿಟಿ ಅಂದಂಗ. ಸೊ ಸಚ್ ಕಪಲ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಆಸ್ ಇನ್ಫರ್ಟೈಲ್ ಸೊ ಕಪಲ್ಸ್. ದಿಸ್ ಡಿಫೆಕ್ಟ್ ಮೇ ಬಿ ವಿತ್ ದ ಫಿಮೇಲ್ ಇರ್ಬೋದು ಅಂತ ಹೇಳಿದೆ, ಅಗಳೇನು ಹೇಳಿದೆ, ಮೇಲ್ ಇರ್ಬೋದು ಇಲ್ಲಾಂದ್ರೆ ಎರಡು ಬೋತ್. ಸೊ ಕೆಲವೊಬ್ರು ಹಿಂಗ ಅಂತ ಇರ್ತಾರೆ, ಸೊ ಅವರಿಗೆ ಮಕ್ಳು ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಸೊ ಜಸ್ಟ್ ಹೆಣ್ಮಕ್ಳೇ ಕಾರಣ ಅಂತ ಹೇಳಿ ಹೇಳ್ತಿರ್ತಾರೆ. ಫಿಮೇಲ್ ಅಲ್ಲ, ಬರೇ ಗಂಡ್ಮಕ್ಳೇ ಕಾರಣ ಅಂತ ಅದನ್ನು ಅಲ್ಲ, ಎರಡು ಇರ್ಬೋದು ಒಂದು ಇರ್ಬೋದು. ಸೊ ಮೇಲ್ ಆರ್ ಫಿಮೇಲ್ ಆರ್ ಬೋತ್ ದೇರ್ ಮೇ ಬಿ ದಿ ಚಾನ್ಸಸ್ ದಟ್ ಈಸ್ ಟು ದ ಇನ್ಫರ್ಟಿಲಿಟಿ. ಹಾಗಾದ್ರೆ ರೀಸನ್ಸ್ ಏನ್ರಿ ಸರ್, ವಾಟ್ ಆರ್ ಆಲ್ ದಿ ರೀಸನ್ಸ್ ಫಾರ್ ದಿ ಇನ್ಫರ್ಟಿಲಿಟಿ ಅಂತಂದ್ರ ಸೊ ಒನ್ ಫಿಸಿಕಲ್, ಓಕೆ, ಫಿಸಿಕಲಿ ಹೆಲ್ದಿ ಓಕೆ ಇದ್ರಂದ್ರೆ ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದಿ ವಾಟ್ ಫರ್ಟೈಲ್ ಅಂತೇಳಿ. ಫಿಸಿಕಲಿ ಅನ್ಹೆಲ್ದಿ ಇದ್ರಂದ್ರೆ ದಟ್ ಈಸ್ ವಾಟ್ ದಟ್ ಈಸ್ ದ ರೀಸನ್ ಫಾರ್ ಇನ್ಫರ್ಟಿಲಿಟಿ. ಸೊ ಫಿಸಿಕಲ್ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಮ್ಯಾಟರ್.
ಅಂದ್ರೆ ದಟ್ಸ್ ಪುಡ್ಸ್ ಗಟ್ ಮುಟ್ಟಿದ್ರ ಅಂದ್ರೆ ಸೊ ದೇರ್ ಇಸ್ ನೋ ಎನಿ ಇಶ್ಯೂಸ್ ವಿತ್ ದಿ ವಾಟ್ ಸೊ ದಟ್ ಈಸ್ ಫರ್ಟಿಲಿಟಿ. ಇರ್ಲಿಲ್ಲ ಅಂದ್ರೆ ಸೊ ವೀಕ್ನೆಸ್ ಇದ್ರು ಫಿಸಿಕಲಿ ವೀಕ್ ಇದ್ರ ಅಂದ್ರೆ ದೆನ್ ದಟ್ ಈಸ್ ಗೋಯಿಂಗ್ ಟು ಬಿ ದಿ ರೀಸನ್ ಫಾರ್ ಇನ್ಫರ್ಟಿಲಿಟಿ. ನೆಕ್ಸ್ಟ್ ಡಿಸೀಸಸ್, ಕೆಲವೊಂದಿಷ್ಟು ರೋಗಗಳು ಇರೋದ್ರಿಂದ ಅದು ಇನ್ಫರ್ಟಿಲಿಟಿಗೆ. ಸೊ ಕೆಲವೊಬ್ರು ಡ್ರಗ್ಸ್ ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ಡ್ರಗ್ಸ್ಗೆ ಅದನ್ನು. ನೆಕ್ಸ್ಟ್ ಸೈಕಾಲಜಿಕಲ್, immunological, congenital, so some hereditary aspects also that is going to lead. ಸೊ ಇವು ಏನಪ್ಪಾ ಅಂದ್ರೆ ರೀಸನ್ಸ್ ಕೇಳಬಹುದು. ಇನ್ಫರ್ಟಿಲಿಟಿಗೆ ರೀಸನ್ಸ್ ಫಿಸಿಕಲ್ ಡಿಸೀಸಸ್, ಡ್ರಗ್ಸ್, ನೆಕ್ಸ್ಟ್ ಸೊ ಸೈಕಾಲಜಿಕಲ್, ಇಮ್ಯುನೊಲಾಜಿಕಲ್, ನೆಕ್ಸ್ಟ್ ಕಾನ್ಜೆನಿಟಲ್. ದೀಸ್ ಆರ್ ದಿ ಸಮ್ ರೀಸನ್ಸ್ ಫಾರ್ ದಿ ಇನ್ಫರ್ಟಿಲಿಟಿ. ಸೊ ಹಾಗಾದ್ರೆ ಇಲ್ಲೊಂದು ನೋಟ್ ಅದು ಕೊಟ್ಟೈತಿ. ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ದಟ್ ಈಸ್ ಇಮ್ಯುನೊಲಾಜಿಕಲ್ ಅಂತಂದ್ರೆ ದಟ್ ಈಸ್ ವಾಟ್ ಎವರ್ ದಿ immunity system that is going to fight against the pathogens ಅಂದಾಗ. ಕಾನ್ಜೆನಿಟಲ್ ಅಂದ್ರೆ ಹೆರಿಡಿಟರಿ ಕಂಡೀಷನ್ಸ್ ಆಗ್ತದೆ ಜೆನೆಟಿಕ್ ಮೆಟೀರಿಯಲ್ದು. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ವಾಟ್ ಮೋಸ್ಟ್ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದು ಕ್ವಶನ್ 100% ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನೋಡಿ. ಆರ್ಟ್ಸ್, ದಟ್ ಈಸ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಆರ್ ಎಲ್ಸ್ ಟೆಕ್ನಿಕ್ಸ್. ಆರ್ಟ್ಸ್ ಅಂತೇಳಿ ಫಾರ್ ಎದಕ್ಕೆ ಇನ್ಫರ್ಟಿಲಿಟಿ. ಇನ್ಫರ್ಟಿಲಿಟಿ ಅಂತಂದ್ರೆ ಏನ್ ಹೇಳ್ತೇವೆ? ಸೊ ದಟ್ ಈಸ್ ಇನ್ಎಬಿಲಿಟಿ ಟು ಪ್ರೊಡ್ಯೂಸ್ ದ ಚಿಲ್ಡ್ರನ್. ಹಾಗಾದ್ರೆ ಅವರಿಗೆ ಸೊ ಮಕ್ಳು ಆಗ್ಲಿಲ್ಲ ಅಂದ್ರೆ ಆರ್ಟಿಫಿಷಿಯಲಿ ಯಾವ ತರ ಅದನ್ನ ಅಸಿಸ್ಟೆಡ್ ಟೆಕ್ನಿಕ್ಸ್ಲೆ ಸೊ ಅದನ್ನ ಚಿಲ್ಡ್ರನ್ ಆಗಂಗ್ ಮಾಡೋ ಮೆಥಡ್ಗೆ ನಾವು ಆರ್ಟ್ಸ್ ಅಂತ ಹೇಳಿ ಕರಿತೀವಿ. ದಟ್ ಇಸ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್. ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಆರ್ಟ್ಸ್ ದೇ ಆರ್ ಸ್ಪೆಷಲ್ ಟೆಕ್ನಿಕ್ಸ್. ಅಂದ್ರೆ ಅವು ಏನು ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ ಟೆಕ್ನಿಕ್ ಅಂತ ಹೇಳಿ ಹೇಳ್ತೀವಿ. ದಟ್ ಅಸಿಸ್ಟ್ ದಿ ಕಪಲ್ಸ್ ಟು ಹ್ಯಾವ್ ದ ಚಿಲ್ಡ್ರನ್. ಈಗ ಯಾರಿಗೆ ಮಕ್ಳಾಗಿರಲಿಲ್ಲ, ಮಕ್ಳು ಆಗಂಗ ಅಂದ್ರೆ ಚಿಲ್ಡ್ರನ್ ಯಾರಿಗೆ ಆಗಿರಲ್ಲ, ಚಿಲ್ಡ್ರನ್ ಆಗಂಗ್ ಮಾಡಲ್ಕ ಇದ್ದಿದ್ದ ಮೆಥಡ್ಸ್ ಗಳಿಗೆ ನಾವು ಆರ್ಟ್ಸ್ ಅಂತ ಹೇಳಿ ಕರಿತೀವಿ. The couples can be assisted to have children through techniques they are called as reproductive. So assisted reproductive techniques art ಅಂತೇಳಿ ಅಥವಾ ಆರ್ಟ್ಸ್ ಅಂತೇಳಿ ಕರೆದಿರ್ತೇವೆ. ಸೊ ಹಾಗಾದ್ರೆ ವೇರಿಯಸ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಆರ್ ಎಲ್ಸ್ ಟೆಕ್ನಾಲಜೀಸ್ ಆರ್ ಎಲ್ಸ್ ಮೆಥಡ್ಸ್ ನ ಲಿಸ್ಟ್ ಔಟ್ ಮಾಡ್ರಿ ಟು ಓವರ್ಕಮ್ ದಿ ಇನ್ಫರ್ಟಿಲಿಟಿ ಅಂತೇಳಿ ಕ್ವಶನ್ ಕೇಳಬಹುದು. ಬರೀ ಲಿಸ್ಟ್ ಕೇಳಿದ್ರೆ ಸೊ ಯು ಕ್ಯಾನ್ ಲಿಸ್ಟ್ ಔಟ್ ಆಲ್ ದೀಸ್ 6. ಹೆಚ್ಚಾಗಿ ಲಿಸ್ಟ್ ಅಂಡ್ ಎಕ್ಸ್ಪ್ಲೈನ್ ಅಂತೇಳಿ ಕೇಳಿರ್ತಾನೆ ಅಥವಾ ಡಿಸ್ಕಸ್ ಅಂತೇಳಿ ಕೇಳಿರ್ತಾನೆ. ಇದ್ರ ಮೇಲೆ ಒಂದು ಮೋಸ್ಟ್ ಅಂದ್ರೆ 5 ಮಾರ್ಕ್ಸಿಗೆ, ಇಲ್ಲಾಂದ್ರೆ ಮಿನಿಮಮ್ ಅಂದ್ರೆ ಸೊ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಎದ್ರ ಮೇಲೆ ಸರ್? ಆರ್ಟ್ಸ್ ಮೇಲೆ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಲಿಸ್ಟ್ ಔಟ್ ಆಸ್ ವೆಲ್ ಆಸ್ ಡಿಸ್ಕಷನ್ ಆಫ್ ದೋಸ್. ಸೊ ಒಂದೇದು ಏನ್ರಿ ಸರ್ತ? IVF ಅಂತೇಳಿ ಕರಿತೀವಿ ನೋಡ್ರಿ. IVF, ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂಡ್ ಎಂಬ್ರಿಯೋ ಟ್ರಾನ್ಸ್ಫರ್, ET. ಸೊ ಸ್ವಲ್ಪ ಲಿಸ್ಟ್ ನ ಕರೆಕ್ಟ್ ಆಗಿ ಮಾಡ್ಕೊಳ್ರಿ, ಅದರದ್ದೇ ಒನ್ ಬೈ ಒನ್ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಸರ್ತ ದಟ್ ಈಸ್ ಜಿಪ್ಟ್ ಅಂತೇಳಿ ಶಾರ್ಟ್ ಫಾರ್ಮ್. ಫುಲ್ ಫಾರ್ಮ್ ಗೊತ್ತಿರಲಿ. IVF ಅಂತಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂಡ್ ET ಅಂದ್ರೆ ಎಂಬ್ರಿಯೋ ಟ್ರಾನ್ಸ್ಫರ್. ನೆಕ್ಸ್ಟ್ ಅಂತಂದ್ರೆ ಸೊ ನೆಕ್ಸ್ಟ್ ಇಸ್ ದ ಜಿಪ್ಟ್. ಸೊ ದಟ್ ಈಸ್ ಝೈಗೋಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್. ನೆಕ್ಸ್ಟ್ ಅಂತಂದ್ರೆ IUT. ಸೊ ದಟ್ ಈಸ್ ಇಂಟ್ರಾ ಇಟರಿನ್ ಟ್ರಾನ್ಸ್ಫರ್. ನೆಕ್ಸ್ಟ್ ಅಂತಂದ್ರೆ ಗಿಫ್ಟ್. ಸೊ ದಟ್ ಈಸ್ ವಾಟ್ ಗ್ಯಾಮೆಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್. ನೆಕ್ಸ್ಟ್ ಸೊ ದಟ್ ಈಸ್ ICSI, that is what intracytoplasmic sperm injection. Next AI, so that is artificial insemination, artificial intelligence alli artificial insemination, that is also known as IUI, that is intrauterine insemination, intrauterine insemination ಅಂತೇಳಿ ಕರೆದಿರ್ತೀವಿ. ಇವು ಎದರದ ಲಿಸ್ಟ್ ಇರ್ತಂದ್ರೆ ದಟ್ ಈಸ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ದ ಲಿಸ್ಟ್. ಸೊ ಅದರದ್ದೇ ಎಕ್ಸ್ಪ್ಲನೇಷನ್ ಒಂದು 2 ಲೈನ್ ಹೇಳಿರ್ತದೆ. ಸೊ ಲೆಟ್ ಅಸ್ ಯು ಕ್ಯಾನ್ ಸಿ ಹಿಯರ್. ಇದ್ರ ಮೇಲೆ ಒಂದು ಕ್ವಶನ್ 100% ನಾ ಎಕ್ಸ್ಪೆಕ್ಟ್ ಮಾಡಬಹುದು ನೋಡ್ರಿ. ಓಕೆ, ಸೊ ಲೆಟ್ ಅಸ್ ಯು ಕ್ಯಾನ್ ಸಿ ಒನ್ ಬೈ ಒನ್. ಇಲ್ಲಾಂದ್ರೆ ಅವನಾಗೆ 2 ಕೊಟ್ಟು ಗಿಫ್ಟ್ ಡಿಸ್ಕಸ್ ಅಂತ ಹೇಳಿ ಕೇಳ್ಬಹುದು. ಕೇಳಿದಾನ ಆಲ್ರೆಡಿ ಕ್ವಶನ್ಸ್ ಕೊಟ್ಟೈತಿ. ಸೊ ಇದ್ರದ್ದು PDF ಇದೇ ವಿಡಿಯೋದ ಕೆಳಗಡೆನೆ ಇದ್ರದ್ದು ಕಂಪ್ಲೀಟ್ PDF ನೇ ಇರ್ತದೆ, ಪಾಸಿಂಗ್ ಪ್ಯಾಕೇಜ್ ಬಯಾಲಜಿದು. ಸೊ ಯು ಕ್ಯಾನ್ ಡೌನ್ಲೋಡ್ ಅಂಡ್ ಗೋ ಥ್ರೂ ಅಬೌಟ್ ದಟ್. ಸೊ ಹಿಯರ್ ಇನ್ ವಿಟ್ರೋ ಫರ್ಟಿಲೈಸೇಷನ್, IVF ಅಂಡ್ ಎಂಬ್ರಿಯೋ ಟ್ರಾನ್ಸ್ಫರ್. ಇದ್ರಾಗ ಏನ್ ಮಾಡ್ತಾರ ಅಂತಂದ್ರೆ ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಇನ್ ದಿಸ್ ಮೆಥಡ್. ಸೊ ಇಷ್ಟೆಲ್ಲ ಡಿಟೇಲ್ ಆಗಿ ಬರೆಯೋದೇನು ಅವಶ್ಯಕತೆ ಇಲ್ಲ. ದಟ್ ಈಸ್ ಅಂತ ಹೇಳಿ ಬರ್ದಿರ್ತೀವಿ ನೋಡ್ರಿ. ಇಷ್ಟರೇ ನೀವು ಮಿನಿಮಮ್ ಬರೀರಿ. ಇದಕ್ಕೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತೂ ಕರಿತೀವಿ. ಸೊ ಇನ್ ದಿಸ್ ಮೆಥಡ್ ಓವಾ ಫ್ರಮ್ ದಿ ವಾಟ್ ವೈಫ್ ಆರ್ ಎಲ್ಸ್ ಡೋನರ್ ಅಂಡ್ ಸ್ಪರ್ಮ್ ಫ್ರಮ್ ದಿ ಹಸ್ಬೆಂಡ್ ಆರ್ ಎಲ್ಸ್ ಡೋನರ್, ದೇ ಆರ್ ಕಲೆಕ್ಟೆಡ್ ಅಂಡ್ ಇಂಟ್ರೊಡ್ಯೂಸ್ಡ್ ಟು ಫಾರ್ಮ್ ಅ ಝೈಗೋಟ್. ಸೊ ಹೊರಗಡೆ ಲ್ಯಾಬ್ದೊಳಗಡೆ ಏನಪ್ಪಾ ಅಂದ್ರೆ ಸೊ ಸ್ಪರ್ಮ್ ನ ಯಾರದಿಂದ ಸೇರ್ತಂದ್ರೆ ಹಸ್ಬೆಂಡ್ ದಿಂದ, ಓಮ್ ನ ಯಾರದಿಂದ ಸೇರ್ತಂದ್ರೆ ವೈಫ್ ದಿಂದ ಆರ್ ಎಲ್ಸ್ ಡೋನರ್ ದಿಂದ. ಸೊ ದೇ ಕ್ಯಾನ್ ಕಲೆಕ್ಟ್, ಸೊ ದೇ ಕ್ಯಾನ್ introduced to form the what a zygote under simulated condition. Simulated condition means similar condition, dict to dict, same conditions in the laboratory. That is fertilization takes place. ನಿಮಗೆ ಏನು ತಿಳಿದಿಲ್ಲ, fertilization takes place outside the female body ಅಂತ. At least ಇಷ್ಟರೇ ನಿಮ್ಗೆ ಗೊತ್ತಿರಲಿ. ಎಲ್ಲಿ ಕ್ಯಾರಿ ಮಾಡಿರ್ತಾರೆ ಸರ್ತ? ಇನ್ ದ ಲ್ಯಾಬ್. ದಿಸ್ ಈಸ್
ಸೊ ಏನಂತ ಹೇಳಿ ಕರಿತೀವಿ ಸರ್ ದಟ್ ಈಸ್ ಇನ್ ವಿಟ್ರೋ ಫರ್ಟಿಲೈಸೇಷನ್. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರಿತಿರ್ತೀವಿ. ಸೊ ದಟ್ IVF is followed by embryo transfer. IVF that is going to follow by the embryo transfer. Next, so that is GIFT. So what a zygote, so intra fallopian transfer, that is called as GIFT. Okay, ಗಿಫ್ಟ್ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಇಲ್ಲಿ ಜೈಗೋಟ್ ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ಲಿ ಗ್ಯಾಮೆಟ್ ಟ್ರಾನ್ಸ್ಫರ್ ಮಾಡಿರ್ತಾರ. ಇನ್ನ ಜಿಫ್ಟ್ ದ ಸ್ಪರ್ಮ್ ಫ್ರಮ್ ದಿ ಡೋನಾರ್ ಅಂದ್ರೆ ಮೇಲ್ ದಿಂದ ಅಂಡ್ ದಿ ಓವರ್ ಫ್ರಮ್ ದಿ ಡೋನಾರ್ ದಟ್ ಇಸ್ ದ ಫಿಮೇಲ್ ದಿಂದ. ಸೊ ದೇ ಆರ್ ಫ್ಯೂಸ್ಡ್ ಇನ್ ದಿ ಲ್ಯಾಬ್ರೋಟರಿ. ಓಕೆ, ಸೊ ದ ಜೈಗೋಟ್ ಸೋ ಫಾರ್ಮ್ಡ್ ಅಂದ್ರೆ ಅಲ್ಲಿ ಏನೈತಲ್ಲ, ಸೊ ಜೈಗೋಟ್ ಫಾರ್ಮೇಶನ್ ಆಗ್ತದೆ ವೆನ್ ಸ್ಪರ್ಮ್ ಅಂಡ್ ಓಮ್ ದೇ ಆರ್ ಮಿಕ್ಸ್ಡ್, ದೆನ್ ಜೈಗೋಟ್ ಈಸ್ ಫಾರ್ಮ್ಡ್. ದ ಜೈಗೋಟ್ ಸೋ ಫಾರ್ಮ್ಡ್ ಈಸ್ ಟ್ರಾನ್ಸ್ಫರ್ಡ್ ಇನ್ ಟು ದಿ ಫ್ಯಾಲೋಪಿಯನ್ ಟ್ಯೂಬ್. ಸೊ ಫ್ಯಾಲೋಪಿಯನ್ ಟ್ಯೂಬ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಎಟ್ ವಾಟ್ ಲೆವೆಲ್ ಅನ್ನೋದು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. at a 8 blastomer stage, that is what transfer of the ಏನು ತಿಳಿದಿರಲಿಲ್ಲ ಅಂದ್ರೆ ಲಾಸ್ಟ್ ಆಪ್ಷನ್ ಟ್ರಾನ್ಸ್ಫರ್ ಆಫ್ ದಿ ಸೊ ವಾಟ್ zygote or else early embryo. ಸೊ ಅಪ್ ಟು ದಿ ಎಷ್ಟು ಬ್ಲಾಸ್ಟೋಮರ್ಸ್ ಇರ್ತದೆ 8 ಬ್ಲಾಸ್ಟೋಮರ್ ಸ್ಟೇಜ್ ಗೆ. ಸೊ ದಟ್ ಈಸ್ ಇನ್ ಟು ದ ಫ್ಯಾಲೋಪಿಯನ್ ಟ್ಯೂಬ್. ಜೈಗೋಟ್ ನ ಫ್ಯಾಲೋಪಿಯನ್ ಟ್ಯೂಬ್ ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವು ಜಿಫ್ಟ್ ಅಂತ ಹೇಳಿ ಕರಿತೀವಿ. ಅದೇ ಗ್ಯಾಮೆಟ್ಸ್ ನ ಟ್ರಾನ್ಸ್ಫರ್ ಮಾಡಿದ್ರೆ ಜಿಫ್ಟ್ ಅಂತೇಳಿ, ಸೊ ಗಿಫ್ಟ್ ಅಂತ ಹೇಳಿ ಕರಿತೀವಿ. ಅದು ನೆಕ್ಸ್ಟ್ ಇದೆ. ಸೊ ಹಿಯರ್ ಯು ಕ್ಯಾನ್ ಸಿ ದಟ್ ಇಲ್ಲಿ ಜೈಗೋಟ್ ನ ಅಟ್ ಸ್ಟೇಜ್ ಆಫ್ 8 ಬ್ಲಾಸ್ಟೋಮರ್ ಗೆ ಎಲ್ಲಿ ಕಳಿಸಿರ್ತಾರೆ ಸರ್, ಎಲ್ಲಿ ಟ್ರಾನ್ಸ್ಫರ್ ಮಾಡಿರ್ತಾರೆ ಅಂದ್ರೆ ಫ್ಯಾಲೋಪಿಯನ್ ಟ್ಯೂಬಿಗೆ. ಸೊ ಇದು ಹೇಳ್ಕೊಂಡು ಈ ಕಡೆ ಬಂದಿರ್ತೀವಿ ನೋಡ್ರಿ. ಇಲ್ಲಿ ಗ್ಯಾಮೆಟ್, ಸೊ ವಾಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ರಾನ್ಸ್ಫರ್ ದಟ್ ಇಸ್ ಕಾಲ್ಡ್ as ಗಿಫ್ಟ್. ಅಗಳಿದೇನು ಜಿಫ್ಟ್, ಈಗಿಂದೇನು ಗಿಫ್ಟ್ ಅಂತ. ಸೊ ಇನ್ ದಿಸ್ ಮೆಥಡ್ ಹೆಲ್ದಿ ಓವಾ ಅಂಡ್ ಪೊಟೆಂಟ್ ಅಂದ್ರೆ ಸ್ಟ್ರಾಂಗ್ ಅಥವಾ ಪವರ್ಫುಲ್ ಸ್ಪರ್ಮ್ಸ್ ದೇ ಆರ್ ಇಂಟ್ರೊಡ್ಯೂಸ್ಡ್ ಇನ್ ದಿ ಅಪ್ಪರ್ ಪಾರ್ಟ್ ಆಫ್ ದಿ ಫ್ಯಾಲೋಪಿಯನ್. ಅಪ್ಪರ್ ಪಾರ್ಟ್ ಆಫ್ ದಿ ಫ್ಯಾಲೋಪಿಯನ್ ಟ್ಯೂಬ್ ದಾಗ ಎಲ್ಲಿ ಫರ್ಟಿಲೈಸೇಷನ್ ಆಗ್ತದಲ್ಲ ಅಲ್ಲಿಗೆ ಏನ್ ಮಾಡ್ತಾರೆ, ಇಲ್ಲಿ ಗ್ಯಾಮೆಟ್ಸ್ ನ ಟ್ರಾನ್ಸ್ಫರ್ ಮಾಡಿರ್ತಾರ. ಇಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಗ್ಯಾಮೆಟ್ಸ್ ನ ಫ್ಯೂಸ್ ಆದ ಬಳಿಕ ಜೈಗೋಟ್ ಏನ್ ಫಾರ್ಮ್ ಆಗ್ತಲ್ಲ, ದಟ್ ಜೈಗೋಟ್ ಈಸ್ ಟ್ರಾನ್ಸ್ಫರ್ಡ್ ಇನ್ ಟು ದ ಫ್ಯಾಲೋಪಿಯನ್ ಟ್ಯೂಬ್. ದಟ್ ಇಸ್ ದ ಡಿಫರೆನ್ಸ್. ಓಕೆ, ಸೊ ನೆಕ್ಸ್ಟ್ ಯು ಕ್ಯಾನ್ ಕಮ್ ಟುವರ್ಡ್ಸ್ ದಿ, ಸೊ ಇಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಅಲ್ಲಿಗೆ ಯಾಕೆ ಅಪ್ಪರ್ ಪಾರ್ಟಿಗೆ ಯಾಕೆ ಟ್ರಾನ್ಸ್ಫರ್ ಮಾಡಿದ್ರೆ ಸತ್ತ ದೇರ್ ದ ಫರ್ಟಿಲೈಸೇಷನ್ ದಟ್ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಅಂತ. ನೆಕ್ಸ್ಟ್ ಯು ಕಮ್ ಆನ್ ಟು ದಿ what IUT, that is what intra-uterine transfer. Intra-uterine transfer, in this embryo with more than 8 blastomeres they are transferred into the uterus. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ IUT ದೊಳಗಡೆ, so that embryo with more than 8 blastomeres that is going to transfer into the what uterus ಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. that is IUT. Let us get into the last but one. So that is what that is concerned to the intracytoplasmic sperm injection, that is short ಆಗಿ ICSI ಅಂತ ಹೇಳಿ ಹೇಳ್ತೀವಿ ನೋಡ್ರಿ. ಇನ್ ದಿಸ್ ಮೆಥಡ್ ಸ್ಪರ್ಮ್ ಈಸ್ ಡೈರೆಕ್ಟ್ಲಿ ಇಂಜೆಕ್ಟೆಡ್ ಅಂದ್ರೆ ಇಂಟ್ರೊಡ್ಯೂಸ್ ಮಾಡಿರ್ತಾನೆ ಎಲ್ರಿ ಸರ್ ಸೈಟೋಪ್ಲಾಸ್ಮ್ ಆಫ್ ದಿ ಓಮ್. ಸೈಟೋಪ್ಲಾಸ್ಮ್ ಆಫ್ ದಿ ಓಮ್ ದೊಳಗಡೆ ಸ್ಪರ್ಮ್ ಡೈರೆಕ್ಟ್ ಆಗಿ ಸೊ ಇಂಜೆಕ್ಟ್ ಮಾಡಿರ್ತಾರೆ, ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ದಟ್ ಇಸ್ ವಾಟ್ AI. ಸೊ ದಟ್ ಈಸ್ ಇಂಟ್ರಾ-ಯುಟೆರಿನ್ ಇನ್ಸೆಮಿನೇಷನ್ ಅಂತೂ ಕರಿತೀವಿ ಅದಕ್ಕೆ. ದ ಸಿಮೆನ್ ಕಲೆಕ್ಟೆಡ್ ಫ್ರಮ್ ದಿ ಯಾರ್ದಿಂದ್ರಿ ಸರ್ ಹಸ್ಬೆಂಡ್ ದಿಂದ. ಅಂದ್ರೆ ಸಿಮೆನ್ ಅಂತಂದ್ರೆ ಏನು, ಲಿಕ್ವಿಡ್ ವಿತ್ ಸ್ಪರ್ಮಿಗೆ ನಾವು ಸಿಮೆನ್ ಅಂತ ಹೇಳಿ ಹೇಳ್ತೀವಿ. ಸಿಮೆನ್ ಕಲೆಕ್ಟೆಡ್ ಫ್ರಮ್ ದಿ ಹಸ್ಬೆಂಡ್ ಆರ್ ಎಲ್ಸ್ ಡೋನರ್ ದಟ್ ಈಸ್ ಇಂಜೆಕ್ಟೆಡ್ ಇನ್ ಟು ದಿ ಸೊ ವೆಜಿನಾ ಆರ್ ಎಲ್ಸ್ ಯುಟೆರಸ್ ಸೊ ಆಫ್ ದಿ ಫಿಮೇಲ್. ಅಂದ್ರೆ ಯುಟೆರಸ್ ದೊಳಗಡೆ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಸಿಮೆನ್ ದಟ್ ಈಸ್ ಗೋಯಿಂಗ್ ಟು ಇಂಜೆಕ್ಟ್ ಇನ್ ಟು ದಿ ಸೊ ವೆಜಿನಾ ಆರ್ ಎಲ್ಸ್ ಯುಟೆರಸ್ ಆಫ್ ದಿ ಸೊ ಫಿಮೇಲ್. ದಟ್ ಈಸ್ ಕಾಲ್ಡ್ ಆಸ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಓಕೆ, ಸೊ ದೀಸ್ ಆರ್ ಆಲ್ ಅಬೌಟ್ ದಿ ವಾಟ್ ಆರ್ಟ್ಸ್. ಇದ್ರ ಮೇಲೆ ಒಂದು ಕ್ವಶನ್ ಬಹಳ ಸಲ ರಿಪೀಟ್ ಆಗೈತಿ. 2 ಮಾರ್ಕ್ಸಿಗೆ ಆಗ್ಬೋದು, 3 ಮಾರ್ಕ್ಸಿಗೆ ಆಗ್ಬೋದು, 5 ಮಾರ್ಕ್ಸಿಗೆ 100% ಒಂದು ಕ್ವಶನ್ ಅಂತೂ ಅಪಿಯರ್ ಆಗ್ತದೆ. ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇದ್ರ ಮೇಲೆ ವೆರಿ ಸಿಂಪಲ್ ಮತ್ತೆ ಇದ್ರ ಮೇಲೆ CET-ಗೆ ಓಕೆ KCET-ಗೆ ನೆಕ್ಸ್ಟ್ ನೀಟ್ ಒಂದು ಕ್ವಶನ್ ಕಟ್ಟಿಟ್ಟಿದ್ ಬುತ್ ನೋಡ್ರಿ. ಎದ್ರ ಮೇಲೆ ರಿಸರ್ಚ್ ಅಂದ್ರೆ ಇಂಟ್ರಾ-ಯುಟೆರಿನ್ ಡಿವೈಸಸ್ IUDs ಮೇಲೆ, ಎಸ್ಪೆಷಲಿ ಅವು ಯಾವ ಹಾರ್ಮೋನ್ ರಿಲೀಸಿಂಗ್ ಯಾವ ಕಾಪರ್ ಅಯನ್ ರಿಲೀಸಿಂಗ್ ಅಂತೇಳಿ ಫಿಕ್ಸ್ ಕ್ವಶನ್ ಆಗ್ತದ. ಇದ್ರ ಮೇಲೆ ಒಂದು ಸೊ ಇಲ್ಲಿ ಥಿಯರಿಗೆ 2 ಮಾರ್ಕ್ಸಿಗೆ ಕೇಳಬಹುದು. ಸೊ CET ನೀಟಿಗೆ ಒಂದು ಕ್ವಶನ್ ಬಂದಿರ್ತಾವ. ದ ಡಿವೈಸಸ್ ಯೂಸ್ಡ್ ಬೈ, ಸೊ ಇದು ಯಾರಪ್ಪ ಅಂದ್ರೆ ಓನ್ಲಿ ಫಿಮೇಲ್. IUDs ಮೀನ್ಸ್ ಇಂಟ್ರಾ-ಯುಟೆರಿನ್ ಡಿವೈಸಸ್ ದೇ ಆರ್ ಯೂಸ್ಡ್ ಬೈ ಓನ್ಲಿ ಫಿಮೇಲ್ ಫಾರ್ ದಿ ಬರ್ತ್ ಕಂಟ್ರೋಲ್ ಟು ಪ್ರಿವೆಂಟ್ ದಿ ಕನ್ಸೆಪ್ಷನ್ ಅಂದ್ರೆ ಪ್ರೆಗ್ನೆನ್ಸಿನ ಪ್ರಿವೆನ್ಷನ್ ಮಾಡ್ಲಿಕ್ಕೆ. ಸೊ ಡಿವೈಸಸ್ ಯೂಸ್ಡ್ ಬೈ ಓನ್ಲಿ ದ ಫಿಮೇಲ್, ದಟ್ ಈಸ್ ದ IUDs. So inserted by doctors or else expert nurses in the uterus through vagina. Vagina ಅಥವಾ ವೆಜಿನಾದ ಮುಖಾಂತರ ಸೊ ಏನಪ್ಪಾ ಅಂದ್ರೆ ಅದು ಯುಟರಸ್ ದೊಳಗೆ ಇನ್ಸರ್ಟ್ ಮಾಡಿರ್ತಾರಂತ. ದೇ ರಿಲೀಸ್ ದಿ ಹಾರ್ಮೋನ್ಸ್ ಟು ಕಾಸ್ ಪ್ಯಾಗೋಸೈಟೋಸಿಸ್ ಆಫ್ ದಿ ಸ್ಪರ್ಮ್ ಅಂದ್ರೆ ಸ್ಪೀಡ್ ಮೂವ್ಮೆಂಟ್ ನ ಸ್ಲೋ ಡೌನ್ ಮಾಡ್ಲಿಕ್ಕೆ. ಸೊ ಏನಪ್ಪಾ ಅಂದ್ರೆ ದೇ ಆರ್ ಗೋಯಿಂಗ್ ಟು ರಿಲೀಸಸ್ ದಿ ಹಾರ್ಮೋನ್ಸ್ ಆರ್ ದೇ ಕ್ಯಾನ್ ರಿಲೀಸ್ ದಿ ಕಾಪರ್ ಅಯಾನ್
ಟು ಡಿಕ್ರೀಸ್ ದ ಮೊಬಿಲಿಟಿ ಅಂತ ಹೇಳಿ ಹೇಳಿದ್ರು. ಮೂವ್ಮೆಂಟ್ ನ ಸ್ಲೋ ಡೌನ್ ಮಾಡೋದು, ಸ್ಪರ್ಮ್ದು ಮೊಬಿಲಿಟಿನ ಡಿಕ್ರೀಸ್ ಮಾಡಕ. ಸೊ ದೇ ಕ್ಯಾನ್ ಯೂಸ್ ದಿ ಸಮ್ ಆಫ್ ದಿ IUDs, they are going to releases the hormones, or else some of the IUDs they are going to releases the what copper ions. So ಅವಕರದ ರೋಲ್ ಏನ್ರಿ ಸರ್ ಅಂತಂದ್ರೆ so they are going to phagocytosis the sperm, or else mobility of the sperm that is going to decreases. So let us we can see what are all the so what are hormones releasing IUDs. Next ಸರ್ತ copper ion releasing IUDs. ಇದ್ರ ಮೇಲೆ ಕ್ವೆಶ್ಚನ್ ಬಹಳ ಸಲ ಕೇಳಿದ ನೋಡಿ. Most of the times the questions they were appeared on these two concepts. So ಇದು ನಾಳೆ ಯಾವ ತರಪ್ಪ ಅಂದ್ರೆ CET ಗೆ so among these which one is hormone releasing, which one is copper ion releasing, ನಾಳೆ MCQs ದಾಗ ಕೇಳಬಹುದು. So hormone releasing IUDs, so they are the progestasert. ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ಆಗಂಗಿಲ್ಲ, ಒಬ್ರಿಂದ ಒಬ್ರಿಗೆ ಚೇಂಜ್ ಆಗ್ತದ, ಬಟ್ ಸ್ಪೆಲ್ಲಿಂಗ್ ಮಾತ್ರ ಕರೆಕ್ಟ್ ಬರೀರಿ. ಪ್ರೊಜಿಸ್ಟಾಸರ್ಟ್. ನೆಕ್ಸ್ಟ್ ಸರ್ತ LNG20. ಪ್ರೊಜಿಸ್ಟಾಸರ್ಟ್ ಒಂದಾಗಿದ್ರ ನೆಕ್ಸ್ಟ್ ಸರ್ತ LNG20 ಮತ್ತೆ LPG ಅಂತ ಹೇಳಿ ಬರಂಗ್ರಿ, LNG20. ಇವ್ ಏನ್ರಿ ಸರ್ತ ಹಾರ್ಮೋನ್ ರಿಲೀಸಿಂಗ್ IUDs. ಇದ್ರ ಮೇಲೆ ಕ್ವೆಶನ್ ಬಾಳ್ಸಲಾಗಿದೆ ನೋಡ್ರಿ. ನೆಕ್ಸ್ಟ್ ಕಾಪರ್ ಅಯನ್ ರಿಲೀಸಿಂಗ್ IUDs ಕಟ್ ಅಂತ ಹೇಳಿ CUT. ನೆಕ್ಸ್ಟ್ ಸರ್ತ CU7 ಮಲ್ಟಿಲೋಡ್ 375. ಸೊ ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್. ಎದಕ್ರಿ ಸರ್ತ ಕಾಪರ್ ಅಯನ್ ರಿಲೀಸಿಂಗ್, ನೆಕ್ಸ್ಟ್ ಹಾರ್ಮೋನ್ ಸೊ ರಿಲೀಸಿಂಗ್ IUDs, ಪ್ರೊಜಿಸ್ಟಾಸರ್ಟ್ ಮತ್ತೆ LNG20. ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡ್ರಿ, ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಬರೀರಿ, ಪ್ರೊನೌನ್ಸಿಯೇಷನ್ ಚೇಂಜ್ ಆಗ್ತದ. ನೆಕ್ಸ್ಟ್ ಈ ಕಮಾಂಡ್ ಇದೆ. ನೆಕ್ಸ್ಟ್ ಮೋಸ್ಟ್ ಪ್ರಾಬಬ್ಲಿ ಇದು ಲಾಸ್ಟ್ ಬಟ್ ಒನ್ ಕಾನ್ಸೆಪ್ಟ್ ಇದ್ದಿರಬಹುದು. ಯಾವ್ದ್ರಿ ಸರ್ತ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್, ಅದು ಆದ ಬಳಿಕ ಸರ್ಜಿಕಲ್ ಮೆಥಡ್ಸ್, ಅದು ಆದ ಬಳಿಕ MTPs. ಓಕೆ, ಸೊ ಅದು ಆದ ಬಳಿಕ ಲಾಸ್ಟ್ ಟು ಸ್ಟೆಪ್ಸ್ ಟು ಓವರ್ಕಮ್ ದಿ ಸೊ ವಾಟ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಅಷ್ಟಾದ್ರೆ ಇದು ಚಾಪ್ಟರ್ ಮುಗಿತದ. ಲೆಟ್ ಅಸ್ ವಿ ಶಾಲ್ ಗೆಟ್ ಇನ್ ಟು ದಿ ಫಾಸ್ಟ್. ಇನ್ನೊಂದು 10 ನಿಮಿಷನಾಗ ಮುಗಿಸ್ಬಿಡೋಣ ಅಂತಿದ್ದು. ಸೊ ಹಾರ್ಡ್ಲಿ 10 minutes. ಓಕೆ, ಲೆಟ್ಸ್ ಗೋ ಹೆಡ್. ಸೊ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಏನಪ್ಪ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತಂದ್ರೆ ಅದು ಎದಕ್ಕ ಅಂತ ಅನ್ನೋದು. ಸೊ ದಿಸ್ ಮೆಥಡ್ ಈಸ್ ಯೂಸ್ಡ್ ಬೈ ಓನ್ಲಿ ಫಿಮೇಲ್, ಅಂದ್ರೆ ಟ್ಯಾಬ್ಲೆಟ್ಸ್ ಗಳು ಅಂತಂದಂಗ ಆಕೈತಿ. Used in the form of a tablets, hence popularly called as pills. So oral contraceptive pills there. So pills contains hormones, either ಯಾವುದು ಪ್ರೊಜಿಸ್ಟೆರಾನ್ ಇಲ್ಲಾಂದ್ರೆ ಪ್ರೊಜಿಸ್ಟೆರಾನ್ ಇಲ್ಲಾಂದ್ರೆ ಪ್ರೊಜಿಸ್ಟೆರಾನ್ ಮತ್ತೆ ಎಸ್ಟ್ರೋಜನ್. ಸೊ ಕಾಂಬಿನೇಷನ್. ಸೊ ಇಲ್ಲಿ ಏನ್ ಮೇನ್ಲಿ ಈ ಪಿಲ್ಸ್ ಅಥವಾ ಟ್ಯಾಬ್ಲೆಟ್ಸ್ ದೊಳಗೆ ಇರ್ತದಂದ್ರೆ ಪ್ರೊಜಿಸ್ಟೆರಾನ್ ಇರ್ತದ, ಪ್ರೊಜಿಸ್ಟೆರಾನ್ ಮತ್ತೆ ಎಸ್ಟ್ರೋಜನ್ ಕಾಂಬಿನೇಷನ್ ಹಾರ್ಮೋನ್ಸ್ ಇರ್ತವ. ಸೊ ಅವ್ರದ ರೋಲ್ ಏನಂತ ಹೇಳಿದೆ, ಪ್ಯಾಗೋಸೈಟೋಸಿಸ್ ಆಫ್ ದಿ ಸ್ಪರ್ಮ್ ಅಂತ ಹೇಳಿ ಹೇಳಿದೆ. ಸೊ ಪಿಲ್ಸ್ ದೇ ಹ್ಯಾವ್ ಟು ಬಿ ಟೇಕನ್ ಡೈಲಿ ಫಾರ್ ದ ಪೀರಿಯಡ್ ಆಫ್ 21 days. ಸೊ ಸ್ಟಾರ್ಟೆಡ್ ವಿದಿನ್ ದಿ ಫಸ್ಟ್ 5 days ಆಫ್ ದಿ ಮೆನಸ್ಟ್ರೇಷನ್. ಇವೇನ್ ಟ್ಯಾಬ್ಲೆಟ್ಸ್ ಗಳು ತಗೋತಿರ್ತಾರಲ್ಲ 21 days ತನಕ ತಗೋಬೇಕತ್ತ. ಫಸ್ಟ್ 5 days ಆಫ್ ದಿ ಮೆನಸ್ಟ್ರೇಷನ್ ಸೈಕಲ್ ದೇ ಹ್ಯಾವ್ ಟು ಬಿ ಸೊ ಸ್ಟಾರ್ಟೆಡ್. ಸೊ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ದಿ ವಾಟ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಗೆ ಸೊ ವಾಟ್ ದಟ್ ಈಸ್ ಸೆಹಿಲಿ ಅಂತೇಳಿ, ದಟ್ ಈಸ್ ನಾನ್ ಸ್ಟೆರಾಯ್ಡಲ್. ಸೊ preparation that is preparation used as a oral contraceptive pills. One example ಕೊಡ್ರಿ ಅಂದ್ರೆ so that is Seheli is the one of the oral contraceptive pills. ಹಾಗಾದ್ರೆ ಇದು ವರ್ಕಿಂಗ್ ಯಾವ ತರ ಆಗ್ತೈತ್ರಿ ಸರ್, ವರ್ಕಿಂಗ್ ಆಫ್ ದಿ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅನ್ನೋದು ಲೆಟ್ ಅಸ್ ವಿ ಕ್ಯಾನ್ ಸಿ ಹಿಯರ್. ಯಾವ ತರ ಅದು ವರ್ಕಿಂಗ್ ಆಗ್ತೈತಿ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತಂದ್ರೆ. ಸೊ ಪ್ರಿನ್ಸಿಪಲ್ಸ್ ಆಫ್ ವರ್ಕಿಂಗ್ ಆಫ್ ದಟ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್, ದೇ ಇನ್ಹಿಬಿಟ್ ಸೊ implantation means so they are going to shoot out ಅಂತಂದ್ರೆ ಯಾವ್ದಕ್ಕೆ ರಿಸರ್ಟ್ ಸ್ಪರ್ಮ್ಸ್ ಗೆ. they are going to inhibit implantation, they inhibit ovulation also. ovulation ಅಂದ್ರೆ ಸ್ಪರ್ಮ್ ನ ಓವಮ್ ನ ಪ್ರೊಡಕ್ಷನ್ ಆಗೋದನ್ನ ಸೊ ದಟ್ ಈಸ್ ಗೋಯಿಂಗ್ ಟು ಇನ್ಹಿಬಿಟ್, ದಟ್ ಈಸ್ ಗೋಯಿಂಗ್ ಟು ಸ್ಟಾಪ್ ಅಂತಂದ್ರೆ they inhibit the implantation. Next after the quality of so that is cervical muscles to prevent the or else retard the entry of the sperms. ಇವು ಯಾವ ತರ ವರ್ಕಿಂಗ್ ಪ್ರಿನ್ಸಿಪಲ್ ಅಂತಂದ್ರೆ ಒಂದು ಇಂಪ್ಲಾಂಟೇಶನ್, ದಟ್ ಈಸ್ ಗೋಯಿಂಗ್ ಟು ಇನ್ಹಿಬಿಟ್ ದ ಇಂಪ್ಲಾಂಟೇಶನ್ ಮೀನ್ಸ್ ಶೂಟ್ ಆರ್ ಎಲ್ಸ್ ಸ್ಲಿಪ್ ದಿ ಸ್ಪರ್ಮ್ ಅಂತೇಳಿ ಹೇಳ್ದಂಗ ಆಗ್ತದೆ. ನೆಕ್ಸ್ಟ್ ಸರ್ ದೇ ಇನ್ಹಿಬಿಟ್ ದ ಓವುಲೇಷನ್ ಆಗ್ಲಾರ್ದಂಗ ನೋಡ್ಕೊಳ್ತೈತಿ. ನೆಕ್ಸ್ಟ್ ಸರ್ತನ್ ದಟ್ ಈಸ್ ಗೋಯಿಂಗ್ ಟು ಸಿರಿವಿಕಲ್ ಮಸಲ್ಸ್ ನ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಅವಾಗ ಎಂಟ್ರಿ ಆಫ್ ದಿ ಸ್ಪರ್ಮ್ ದಟ್ ಈಸ್ ಗೋಯಿಂಗ್ ಟು ಪ್ರಿವೆಂಟ್. ದೀಸ್ ಆರ್ ದಿ ಸಮ್ ವರ್ಕಿಂಗ್ ಪ್ರಿನ್ಸಿಪಲ್ಸ್ ಹೌ ದೇ ಆರ್ ಗೋಯಿಂಗ್ ಟು ವರ್ಕ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್. ನೆಕ್ಸ್ಟ್ ಯು ಕ್ಯಾನ್ ಕಮ್ ಆನ್ ಟು ದಿ ಸರ್ಜಿಕಲ್ ಮೆಥಡ್ಸ್. ಓಕೆ, ದಟ್ ಈಸ್ ಸ್ಟೆರಿಲೈಸೇಷನ್ ಮೆಥಡ್. ದಿಸ್ ಇಸ್ ಒನ್ ಆಫ್ ದಿ ಸ್ಟೆರಿಲೈಸೇಷನ್ ಮೆಥಡ್. ಯಾವ್ದಾವ್ದು ಏನಿದು ಅಂತ ಅನ್ನೋದು ಡಿಸ್ಕಷನ್ ಮಾಡೋದಾದ್ರೆ ವೆರಿ ಸಿಂಪಲ್ ವೇದೊಳಗೆ ಹೇಳ್ಬೇಕಾಗಿತ್ತು ಅಂದ್ರೆ ಯೂಶಲಿ ಫಿಮೇಲ್ ನ ಆಪರೇಷನ್ ಮಾಡ್ಕೊಂಡು ಬರುದು ಅಂತ ಹೇಳ್ತಾರಲ್ಲ ಅದೇ ಸರ್ಜಿಕಲ್ ಮೆಥಡ್ ಅಂತ ಹೇಳಿ ಹೇಳ್ತೀವಿ, ಅಥವಾ ಸ್ಟೆರಿಲೈಸೇಷನ್ ಮೆಥಡ್.
ಸ್ಟೆರಿಲೈಸೇಷನ್ ಒನ್ ಆಫ್ ದಿ ಸರ್ಜಿಕಲ್ ಮೆಥಡ್. ಸೊ ಅಲ್ಲಿ ಏನಾಗ್ತದೆ ಸರ್ ಅಂತಂದ್ರೆ ಬೈ ವಿಚ್ ದ ಪ್ಯಾಸೇಜ್ ಆಫ್ ದಿ ಸ್ಪರ್ಮ್ ಆಗಿರ್ಬೋದು ಅಥವಾ ಓಮ್ ಆಗಿರ್ಬೋದು ಡಿಸ್ಕಂಟಿನ್ಯೂ ಅಂದ್ರೆ ಕಟ್ ಮಾಡಿರ್ತಾರಂತ. ಯಾವ್ದ್ರಿ ಸರ್ ಅಂತಂದ್ರೆ ಅಲ್ಲಿ ವಾಸ ಡಿಫ್ರೆನ್ಸ್ ಕಟ್ ಮಾಡಿರ್ತಾರ, ಇಲ್ಲಾಂದ್ರೆ ಪ್ಯಾಲೋಪಿಯನ್ ಟ್ಯೂಬ್ ಕಟ್ ಮಾಡಿರ್ತಾರ. ವಾಸ ಡಿಫ್ರೆನ್ಸ್ ಕಟ್ ಮಾಡಿದ್ರೆ ವೆಸೆಕ್ಟಮಿ ಅಂತ ಹೇಳಿ ಕರಿತೀರಿ, ಪ್ಯಾಲೋಪಿಯನ್ ಟ್ಯೂಬ್ ಕಟ್ ಮಾಡಿದ್ರೆ ಟ್ಯೂಬೆಕ್ಟಮಿ. ಸೊ ಇದ್ರ ಮ್ಯಾಲ ಹೋಸಲ ನೀಟ್ ಕನ ಕ್ವಶನ್ ಆಗಿದೆ ನೋಡ್ರಿ. ಸೊ ಸರ್ಜಿಕಲ್ ಮೆಥಡ್ಸ್ ಮ್ಯಾಲ ಓಕೆ ಯು ಕ್ಯಾನ್ ಸಿ ದಿ ಕ್ವಶನ್ ಪೇಪರ್. ಸೊ ಲಾಸ್ಟ್ ಇಯರ್ ನೀಟ್ ಕನ ಕ್ವಶನ್ ಆಗಿದೆ ಇದ್ರ ಮ್ಯಾಲ. ವೆಸೆಕ್ಟಮಿ ಸೊ ಸ್ಟೆರಿಲೈಸೇಷನ್ ಪ್ರೊಸೀಜರ್ ಇನ್ನ ಇದು ಎದ್ರಾಗಪ್ಪ ಅಂದ್ರೆ ಮೇಲ್ದೊಳಗ. ಟ್ಯೂಬೆಕ್ಟಮಿ ಸೊ ದಟ್ ಇಸ್ ಸ್ಟೆರಿಲೈಸೇಷನ್ ಪ್ರೊಸೀಜರ್ ಇನ್ ಫಿಮೇಲ್. ಡಿಫ್ರೆನ್ಸಸ್ ಕೇಳ್ಬೋದ ವೆಸೆಕ್ಟಮಿ ಟ್ಯೂಬೆಕ್ಟಮಿ ಇದು. ಸೊ ನೆಕ್ಸ್ಟ್ ಸರ್ತ ಇನ್ ದಿಸ್ ಮೆಥಡ್ ಸ್ಮಾಲ್ ಪಾರ್ಟ್ ಆಫ್ ದಿ ವಾಸ್ ಡಿಫರೆನ್ಸ್ ಇಸ್ ಸೊ ರಿಮೂವ್ ಮಾಡಿರ್ತಾರೆ, ಇಲ್ಲಾಂದ್ರೆ ಟೈಡ್ ಅಪ್ ಅಂದ್ರೆ ಪೂರ್ತಿ ಟೈಟ್ ಆಗಿ ಕಟ್ಟಿ ಸ್ಪರ್ಮ್ ನ ಬರ್ಲಾರ್ದಂಗಾರೆ ನೋಡ್ಕೊಂಡಿರ್ತಾರೆ, ಇಲ್ಲಾಂದ್ರೆ ಕಟ್ ಮಾಡಿ ಸೊ ಸನ್ ಪೋರ್ಷನ್ ದಟ್ ಇಸ್ ಗೋಯಿಂಗ್ ಟು ಕಟ್ ಅಂತೇಳಿ. ಎದರದ್ರಿ ಸರ್ ಅಂದ್ರೆ ವಾಸ್ ಡಿಫರೆನ್ಸ್ ಇದು. ಸೊ ಇದು ಎದರ ಮಾಡಿರ್ತಾರೆ ಸರ್ ಮೇಲ್ದೊಳಗಡೆ. ಇಲ್ಲಿ ಟ್ಯೂಬೆಕ್ಟಮಿ ಬಂದ್ರೆ ದಿಸ್ ಈಸ್ ಇನ್ ಫಿಮೇಲ್ ಓನ್ಲಿ. ಅಂಡ್ ಇನ್ ದಿಸ್ ಮೆಥಡ್ ಸ್ಮಾಲ್ ಪಾರ್ಟ್ ಆಫ್ ದಿ ಫ್ಯಾಲೋಪಿಯನ್ ಟ್ಯೂಬ್ ಈಸ್ ರಿಮೂವ್ಡ್ ಅಂದ್ರೆ ಕಟ್ ಮಾಡಿ ತೆಗೆದಿರ್ತಾರೆ, ಇಲ್ಲಾಂದ್ರೆ ಟೈಡ್ ಅಪ್ ಪೂರ್ತಿ ಟೈಟ್ ಆಗಿ. ಸೊ ಇದೇನು ಓಮ ಪ್ರಮ ಓವರೀಸ್ ಏನು ಸೊ ಬರ್ಲಾರ್ದಂಗ ಸೊ ಅದು ಏನ್ ಮಾಡಿರ್ತಾರಪ್ಪ ಟೈಡ್ ಅಪ್ ಅಂತ ಓಕೆ ಕಟ್ಟಿದಿರ್ತಂತ. ಹಾಗಾದ್ರೆ ವೆಸೆಕ್ಟಮಿ ಮತ್ತೆ ಟ್ಯೂಬೆಕ್ಟಮಿ. ವೆಸೆಕ್ಟಮಿ ಮೇಲ್ದೊಳಗಾದ್ರೆ ಟ್ಯೂಬೆಕ್ಟಮಿ ಫಿಮೇಲ್ದೊಳಗಡೆ. ಇಲ್ಲಿ ಏನ್ ಮಾಡಿರ್ತಾರೆ ಸರ್ ವಾಸ್ ಡಿಫರೆನ್ಸ್ ದಟ್ ಈಸ್ ರಿಮೂವ್ಡ್ ಆರ್ ಎಲ್ಸ್ ಟೈಡ್ ಅಪ್. ಇಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ ರಿಮೂವ್ಡ್ ಆರ್ ಎಲ್ಸ್ ಟೈಡ್ ಅಪ್. ಸೊ ಡಿಫ್ರೆನ್ಸಸ್ ಆಯ್ತು, ಅದ್ರದ್ದು ಡಿಸ್ಕಷನ್ ಆಯ್ತು. ಲೆಟ್ ಅಸ್ ಗೆಟ್ ಇನ್ ಟು ದ ಸೊ ಮೋಸ್ಟ್ ಪ್ರಾಬಬ್ಲಿ MTP ನ ಲಾಸ್ಟ್ ಆಗ್ತದೆ ನೋಡ್ರಿ. ಓಕೆ ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್ MTP ದಟ್ ಈಸ್ ಮೆಡಿಕಲಿ ಟರ್ಮಿನೇಷನ್ ಆಫ್ ಅ ಪ್ರೆಗ್ನೆನ್ಸಿ ದಟ್ ಈಸ್ ಕಾಲ್ಡ್ as MTP ಅಂತ. ಸೊ ಇನ್ ಇಂಟೆನ್ಷನಲ್ ಆರ್ ಎಲ್ಸ್ ವಾಲಂಟಿಯರಿ ಸೊ ಟರ್ಮಿನೇಷನ್ ಆಫ್ ಅ ಪ್ರೆಗ್ನೆನ್ಸಿ ಬಿಫೋರ್ ಫುಲ್ ಟರ್ಮ್ ದಟ್ ಇಸ್ ಕಾಲ್ಡ್ as MTP. ಅಂದ್ರೆ ಇಂಟೆನ್ಷನಲಿ ಅಲ್ಲ, ಇನ್ ಇಂಟೆನ್ಷನಲ್ ಆರ್ ಎಲ್ಸ್ ವಾಲಂಟಿಯರ್ಲಿ ಸೊ ಟರ್ಮಿನೇಷನ್ ಆಫ್ ದಿ ವಾಟ್ ಪ್ರೆಗ್ನೆನ್ಸಿ ಬಿಫೋರ್ ಸೊ ಫುಲ್ ಟರ್ಮ್ ಅಂದ್ರೆ ಕಂಪ್ಲೀಟ್ ಆಗಿ ಏನ್ ಪ್ರೆಗ್ನೆನ್ಸಿಗೆ 9 months ಅಂತ ಹೇಳ್ತೀವಲ್ಲ ಅದು ಆಗಕ್ಕಿಂತ ಮೊದಲ ಸೊ ರಿಮೂವ್ ಮಾಡೋದಕ್ಕೆ ನಾವು ಮೆಡಿಕಲಿ ಟರ್ಮಿನೇಷನ್ ಆಫ್ ಅ ಪ್ರೆಗ್ನೆನ್ಸಿ ಅಂತ ಹೇಳಿ ದಟ್ ಈಸ್ ಇಂಡ್ಯೂಸ್ಡ್ ಅಬಾರ್ಷನ್ ಅಂತ ಹೇಳಿರ್ತೀವಿ ನೋಡ್ರಿ. ಓಕೆ ಇಟ್ ಈಸ್ ಪರ್ಫಾರ್ಮ್ಡ್ ಡ್ಯೂರಿಂಗ್ ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ ಫಸ್ಟ್ 3 months ದೊಳಗಡೆ ಅಂದ್ರೆ ಅಪ್ ಟು ದ 12 weeks ಪ್ರೆಗ್ನೆನ್ಸಿ. ದ ಸೇಫ್ ಪೀರಿಯಡ್ ಆಫ್ MTP ಇಸ್ ಅಪ್ ಟು ದಿ ಎಷ್ಟು ವೀಕ್ಸ್ ಅಂತ ಹೇಳಿ ಕೇಳಬಹುದಪ್ಪ ಅಂದ್ರೆ 12 weeks ಇಲ್ಲಾಂದ್ರೆ ಫಸ್ಟ್ ಟ್ರೈಮಿಸ್ಟರ್. ಸೊ ಇನ್ ಇಂಡಿಯಾ ಸೊ MTP ಇಸ್ ಲೀಗಲ್ with certain strict conditions to prevent the so female so pesticides ಅಂದ್ರೆ ಭ್ರೂಣ ಹತ್ಯೆ ಅಂತ ಹೇಳ್ತೀವಲ್ಲ, ಹೆಣ್ಣು ಭ್ರೂಣ ಹತ್ಯೆನ ಅದನ್ನ ಅವಾಯ್ಡ್ ಮಾಡೋ ಸಂಬಂಧ ಏನಪ್ಪಾ ಅಂದ್ರೆ ಇಟ್ ಈಸ್ ಲೀಗಲೈಸ್ಡ್. ಬಟ್ ಇದನ್ನ ಮಾಡ್ಬೇಕಾಗಿತ್ತು ಅಂದ್ರೆ ವಿತ್ ಸ್ಟ್ರಿಕ್ಟ್ ಕಂಡೀಷನ್ಸ್. ಓಕೆ ಪರ್ಮಿಷನ್ಸ್ ವಿತ್ ಸ್ಟ್ರಿಕ್ಟ್ ಕಂಡೀಷನ್ಸ್ ದೇ ಹ್ಯಾವ್ ಟು ಕ್ಯಾರಿ ಔಟ್. ಸೊ ಹಾಗಾದ್ರೆ ಟೈಪ್ಸ್ ಆಫ್ MTPs ಒನ್ ಈಸ್ ಸ್ಪಾಂಟೇನಿಯಸ್ MTP, ಇನ್ನೊಂದ್ರಿ ಸೇರ್ತ ಥೆರಪ್ಯೂಟಿಕ್ ವಾಟ್ MTP. ಸೊ MTP ಅಂದ್ರೆ ಫುಲ್ ಫಾರ್ಮ್ ಕೇಳಬಹುದು ನೋಡಿ, ಮೆಡಿಕಲಿ ಟರ್ಮಿನೇಷನ್ ಆಫ್ ಅ ಪ್ರೆಗ್ನೆನ್ಸಿ. ಅದು ಸ್ಪಾಂಟೇನಿಯಸ್ ಆದ್ರೂ ಇರ್ಬೋದು, ಇಲ್ಲಾಂದ್ರೆ ಟ್ರೀಟ್ಮೆಂಟ್ ಮೀನ್ಸ್ ಥೆರಪ್ಯೂಟಿಕ್ ಆದ್ರೂ ಇರ್ಬೋದು. 2 types ಆರ್ ದೇರ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಸೊ ಒನ್ ಬೈ ಒನ್. ಸೊ ಇಲ್ಲಿ ಯಾವ ತರ ಏನು ಅಂತ ಅನ್ನೋದು. ಸ್ಪಾಂಟೇನಿಯಸ್ ಅಂದ್ರೆ ತನ್ನಷ್ಟಕ್ಕೆ ತಾನೇ ಅಂತ ಹೇಳಿ ಹೇಳ್ತೀವಿ. ಸೊ ಪ್ರೊಬಬ್ಲಿ 1/3 ಅಂದ್ರೆ 1/3 ಆಫ್ ದಿ ಆಲ್ ಪ್ರೆಗ್ನೆನ್ಸೀಸ್ ಅಬಾರ್ಟ್ ಸೊ ಸ್ಪಾಂಟೇನಿಯಸ್ಲಿ ವಿದಿನ್ 4 weeks ಆಫ್ ಕನ್ಸೆಪ್ಷನ್. ಪ್ರೆಗ್ನೆನ್ಸಿ ಆದ 4 weeks ದೊಳಗಡೆ ಸೊ ಆಟೋಮೆಟಿಕ್ 1/3 ಆಫ್ ದಿ ಸೊ ದಟ್ ಆಲ್ ಪ್ರೆಗ್ನೆನ್ಸೀಸ್ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಸ್ಪಾಂಟೇನಿಯಸ್ಲಿ. ಇನ್ ಮೆನಿ ಆಫ್ ದಿ ಕೇಸಸ್ ದ ವುಮೆನ್ ನೆವರ್ ನೋಸ್ she has been pregnant and abortion so passes unrecognized with the so menses. ಅಂದ್ರೆ ಬ್ಲಡ್ ಅಂಡ್ ಅದರ್ ಸೊ ಮ್ಯಾಟರ್ ಡಿಸ್ಚಾರ್ಜ್ ಏನಾಗ್ತದಲ್ಲ ಯುಟರಸ್ ಯಾವಾಗ ರಿಸರ್ತ ಡ್ಯೂರಿಂಗ್ ಮೆನ್ಸ್ಟ್ರೇಷನ್. ಸೊ ಅವಾಗ ಏನಪ್ಪಾ ಅಂದ್ರೆ ದಟ್ ಈಸ್ ಗೋಯಿಂಗ್ ಟು ಸ್ಪಾಂಟೇನಿಯಸ್ಲಿ ದಟ್ ಈಸ್ ಗೋಯಿಂಗ್ ಟು ಅಬಾರ್ಟ್ ದಟ್ ಈಸ್ ಸ್ಪಾಂಟೇನಿಯಸ್ MTP ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸರ್ತ ಥೆರಪ್ಯೂಟಿಕ್. A pregnancy can be legally terminated in its early stages if doctor advised that so ಇದ್ರದ್ದು ಕಂಟಿನ್ಯೂಯೇಷನ್ ಏನಪ್ಪ ಸೀರಿಯಸ್ಲಿ ಅಫೆಕ್ಟ್ ಆನ್ ದಿ ಹೆಲ್ತ್ ಆಫ್ ದಿ ಮದರ್ ಹೆಲ್ತ್ ಮೇಲೆ ಸೊ ಬಹಳ ಸೀರಿಯಸ್ ಇಫೆಕ್ಟ್ ಆಗ್ತದೆ ಅಂದ್ರೆ ದೇ ಕ್ಯಾನ್ ಸೊ ದೇ ಟರ್ಮಿನೇಟ್ ಅಂತ. ಎಟ್ ದಿ ಪ್ರೆಸೆಂಟ್ ಸೊ ಟರ್ಮಿನೇಷನ್ ಈಸ್ ಲೀಗಲಿ ಅಲೌಡ್ ಅಪ್ ಟು ದಿ 28th week ತಕನ ಈಗ ಪರ್ಮಿಷನ್ ಇದೆ ಅಂತ. ಪ್ರೆಗ್ನೆನ್ಸಿ ಆದ 28th week ತಕನ ಇಫ್ ದಿ ಫ್ಯಾಮಿಲಿ ಫಿಸಿಷಿಯನ್ ಅಂಡ್ ಸೊ ಸರ್ಜನ್ ಸೊ ಕನ್ಸಿಡರ್ ದಿ ನೀಡ್ ಆಫ್ ಅಬಾರ್ಷನ್. ಅವರು ಫ್ಯಾಮಿಲಿ ಫಿಸಿಷಿಯನ್ ಆಗಿರ್ಬೋದು ಅಥವಾ ಸರ್ಜನ್ ಆಗಿರ್ಬೋದು, ಅವ್ರು ಏನಾರ ಸಜೆಸ್ಟ್ ಮಾಡಿದ್ರು ಅಂದ್ರೆ ಅಪ್ ಟು ದ 28th week ಆಫ್ ದ ಪ್ರೆಗ್ನೆನ್ಸಿ ದಟ್ ಕ್ಯಾನ್ ಬಿ ಟರ್ಮಿನೇಟೆಡ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಬಟ್ MTPs ಸ್ಪಾಂಟೇನಿಯಸ್ MTP ಮತ್ತೆ ಇನ್ನೊಂದು ರಿಸರ್ಚ್ ಅಂದ್ರೆ ದಟ್ ಈಸ್ ಅ ಥೆರಪ್ಯೂಟಿಕ್ ಸೊ MTP. ಲೆಟ್ ಅಸ್ ಗೆಟ್ ಇಟ್ ದ
MTP ದ ಸಿಗ್ನಿಫಿಕೆನ್ಸ್ ಏನು, ಇಂಪಾರ್ಟೆನ್ಸ್ ಏನು? ಸೊ ಇಂಪಾರ್ಟೆನ್ಸ್ ಅಪ್ಪ MTP 2 ಮಾರ್ಕ್ಸಿಗೆ ಕೇಳ್ಬೋದು ನೋಡ್ರಿ. ಸೊ ಟು ಅವಾಯ್ಡ್ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ ಡ್ಯೂ ಟು ಕ್ಯಾಸುವಲ್ ಇಂಟರ್ಕೋರ್ಸ್ ಆರ್ ಎಲ್ಸ್ ಫೇಲ್ಯೂರ್ ಆಫ್ ದಿ ಕಾಂಟ್ರಾಸೆಪ್ಟಿವ್ಸ್ ಯೂಸ್ಡ್ ಡ್ಯೂರಿಂಗ್ ದಿ ಕ್ವೈಟಸ್ ಆರ್ ಎಲ್ಸ್ ರೇಪ್ ಆಗೋ ಮುಂದೆ ಅಥವಾ ಸೆಕ್ಸ್ ಡ್ರೈವ್ ಒಳಗಡೆ. ಸೊ ಏನಪ್ಪಾ ಅಂದ್ರೆ ದಟ್ ಈಸ್ ದ ಫೇಲ್ಯೂರ್ ಆಫ್ ದಿ ಕಾಂಟ್ರಾಸೆಪ್ಟಿವ್ಸ್ ಅಂದ್ರೆ ಕಾಂಡಮ್ಸ್ ಅದು ಯೂಸ್ ಮಾಡಿದ್ರೆ ಅಂದ್ರೆ ಫೇಲ್ಯೂರ್ ಐತಂದ್ರೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಟು ರಿಮೂವ್ ದಟ್ ಅನ್ವಾಂಟೆಡ್, to avoid that unwanted pregnancies, MTP that is going to help. Next, when pregnancy can be harmful even or fault, so that is going to cause to the death to the mother or else fetus or both, at that time also we can terminate that. That is going to helpful MTP. One day, no, due to the unwanted pregnancies, to avoid that, to remove the unwanted pregnancies, MTP is going to help. Next, sir, ಪ್ರೆಗ್ನೆನ್ಸಿ ಕ್ಯಾರಿ ಆಗೋದ್ರಿಂದ ಮದರ್ಗೆ ಇಲ್ಲಾಂದ್ರೆ ಫೀಟಸ್ಗೆ ಇಲ್ಲಾಂದ್ರೆ ಎರಡಕ್ಕ ಡೆತ್ ಆಗಂತ ಕಾಸ್ ಇತ್ತು, ಹಾರ್ಮ್ಫುಲ್ ಕಂಡೀಷನ್ ಇತ್ತು ಅಂದ್ರೆ ಅಂತ ಟೈಮ್ದಾಗ MTP ಹೆಲ್ಪ್ ತಗೊಂಡು ವಿ ಕ್ಯಾನ್ ಟರ್ಮಿನೇಟ್ ದಟ್. ಹಾಗಾದ್ರೆ ಈಗ ಡ್ರಾಬ್ಯಾಕ್ಸ್ ಏನ್ರಿ ಸರ್, ಅದು ಇಂಪಾರ್ಟೆನ್ಸ್ ಆಯ್ತು. ಡ್ರಾಬ್ಯಾಕ್ಸ್ ಏನೇನಪ್ಪಾ ಅಂತಂದ್ರೆ ಇಟ್ ಈಸ್ ಬೀಂಗ್ ಮಿಸ್ಯೂಸ್ಡ್. ಅಂದ್ರೆ ಇವನ್ ನಾರ್ಮಲ್ ಫಿಮೇಲ್ ಫೀಟಸ್ ಇತ್ತು ಅಂದ್ರೆ ಓಕೆ ದಟ್ ಈಸ್ ಗೋಯಿಂಗ್ ಟು ಬಿ ದ ಅಬಾರ್ಟ್ ಅಂತ ಹೇಳಿ ಹೇಳ್ತೀವಲ್ಲ. ಸೊ ಫಿಮೇಲ್ ಪೆಸ್ಟಿಸೈಡ್ಸ್ ನ ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದ ಮಿಸ್ಯೂಸ್ಡ್. ನೆಕ್ಸ್ಟ್, it is raised many emotional, ethical and religious social issues. ಇದರದಿಂದ ಸೊ ಕೆಲವೊಂದಿಷ್ಟು ಸೋಷಿಯಲ್, ಎಮೋಷನಲ್ ಮತ್ತೇನ್ರಿ ಸರ್ ಅಂತಂದ್ರೆ ರಿಲಿಜಿಯಸ್, ಸೊ ಎಥಿಕಲ್, ಸೊ ಸಮ್ issues they are going to rise because of MTP. So let us get into the last aspect, that is steps to overcome the what population so explosion. ಯಾವ ತರ ಪಾಪ್ಯುಲೇಷನ್ ಆಕ್ಚುಲಿ ಇದು ಬಿಗಿನಿಂಗ್ ದಾಗೆ ಡಿಸ್ಕಷನ್ ಮಾಡ್ಬೇಕಿತ್ತು. ಸೊ ಹೌ ಟು ಓವರ್ಕಮ್ ದಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂದ್ರೆ using various contraceptive methods. One, next, educating the people about the merits of a large family. ದೊಡ್ಡದ ಫ್ಯಾಮಿಲಿ ಇರೋದ್ರಿಂದ ಏನ್ ಡಿಮೆರಿಟ್ ಅನ್ನೋದು ತಿಳಿಸೋದ್ರ ಮುಖಾಂತರ we can overcome. ಒಂದೇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ, ಯೂಸಿಂಗ್ ದಿ ವಾಟ್ ವೇರಿಯಸ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್. ಇನ್ಕ್ರೀಸಿಂಗ್ ಮ್ಯಾರೇಜಬಲ್ ಏಜ್ ಆಫ್ ಫಿಮೇಲ್ ಆಸ್ ವೆಲ್ ಆಸ್ ಮೇಲ್ ಮತ್ತೆ ಫಿಮೇಲ್ದು ಮ್ಯಾರೇಜ್ ಏಜ್ ನ ಇನ್ಕ್ರೀಸ್ ಮಾಡೋದ್ರಿಂದ ಟು ಓವರ್ಕಮ್ ದಟ್ ಸೊ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ನೆಕ್ಸ್ಟ್, ಪ್ರೊವೈಡಿಂಗ್ ಇನ್ಸೆಂಟಿವ್ಸ್ to the parents having one or else two children. ಒಂದು ಅಥವಾ ಎರಡು ಚಿಲ್ಡ್ರನ್ ಇದ್ದವರಿಗೆ ಪೇರೆಂಟ್ಸ್ಗೆ ಇನ್ಸೆಂಟಿವ್ಸ್ ಪ್ರೊವೈಡ್ ಮಾಡೋದ್ರ ಮುಖಾಂತರ. ಓಕೆ, ಇಲ್ಲಿ 2022ದಾಗ KCET ಮತ್ತೆ ನೀಟ್ದು ಸೊ ಕ್ರಾಶ್ ಕೋರ್ಸ್ ನ ಮಾಡಿತ್ತು. ಅದೇ ತರನೇ ಈ ವರ್ಷ ಪ್ಲಾನ್ ಇತ್ತು, ಬಟ್ ಈ ಸಲ ಬಿಕಾಸ್ ಆಫ್ ಬಿಜಿ ಶೆಡ್ಯೂಲ್, ಓಕೆ ನಮ್ಗೆ ಇನ್ನೊಂದು ವರ್ಕ್ ಬಿಜಿ ಶೆಡ್ಯೂಲ್ ಇದ್ದ ಸಂಬಂಧ ಓನ್ಲಿ ದಿಸ್ ಟೈಮ್ ಸೊ ಕ್ರಾಶ್ ಕೋರ್ಸ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಕಂಡಕ್ಟ್ ಮಾರ್ನಿಂಗ್ 9 o'clock to ಈವ್ನಿಂಗ್ 5 o'clock. ಸೊ ಆತರ ಯಾರಿಗೆ ಕ್ರಾಶ್ ಕೋರ್ಸ್ ಬೇಕಂದವರು ನಿಮಗೆ ಎಲ್ಲಿ ಯೂಸ್ ಆಗ್ತೈತಿ, ಎಲ್ಲಿ ಅನುಕೂಲ ಆಗ್ತೈತಿ ಅಲ್ಲಿ ಹೋಗಿ ಕಲಿಬಹುದು. ಸೊ ನಮ್ಮಲ್ಲಿ ಈಗ ಮಾರ್ನಿಂಗ್ 6 to 9 ಅಂತೇಳಿ ಮಾಡ್ಲಿಕ್ಕೂ ಪ್ಲಾನ್ ಇತ್ತು. ಸೊ ಅದನ್ನು ಮೋಸ್ಟ್ ಪ್ರಾಬಬ್ಲಿ ಪಾಸಿಬಲ್ ಇಲ್ಲ. ಸೊ ನಿಮಗೆ ಇಲ್ಲಿ ಏನ್ ಥಿಯರಿ ಹೆಲ್ಪ್ ಮಾಡಿದೀವಲ್ಲ, ಸೊ ಯು ಕ್ಯಾನ್ ಯುಟಿಲೈಸ್ ದಿಸ್. ಯೂಟ್ಯೂಬ್ ಮುಖಾಂತರ ಏನ್ ಹೆಲ್ಪ್ಫುಲ್ ಆಗಂಗೆ ಎಲ್ಲಾ ಸ್ಟೂಡೆಂಟ್ಸ್ಗೆ. ಸೊ ದಟ್ ಈಸ್ ಪ್ರೊವೈಡೆಡ್. ಬಟ್ ವೆಕೇಶನ್ ಕ್ಲಾಸಸ್ ಮಾತ್ರ ಕರೆಕ್ಟ್ ಆಗಿ ಈವ್ನಿಂಗ್ 5:30 ದಿಂದ 8 o'clock ಆಲ್ರೆಡಿ ಬ್ಯಾಚ್ ಸ್ಟಾರ್ಟ್ ಆಗಿ, ಸೊ ದಟ್ ಈಸ್ ಗೋಯಿಂಗ್ ಆನ್. ನೆಕ್ಸ್ಟ್, so very soon morning batch also that is going to get start 6 to 8 o'clock. Next, so 7 to 9 o'clock. So interested students they can attend. You can inform to your juniors. So let us get into the just highlights of the questions ಯಾವ ತರ ಕೇಳಿದ್ದ ಅಂತ ಅನ್ನೋದು. ಸೊ ಈಗ ಏನ್ ನೋಟ್ಸ್ ಡಿಸ್ಕಷನ್ ಮಾಡಿದಲ್ಲ ಅದ್ರದ್ದು ಅಷ್ಟುಕ್ರದ್ದು ಕ್ವಶನ್ಸ್ ಇಲ್ಲಿದೆ. ಸೊ ರೈಟ್ 2 simple methods to prevent the STDs ಅಂತೇಳಿ ಆಲ್ರೆಡಿ ಅದರದ್ದು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ನೆಕ್ಸ್ಟ್, ಮೆನ್ಷನ್ ದಿ ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗ್ಲಿಕ್ಕೆ ರೀಸನ್ಸ್ ಏನೇನು ಅಂತ ಅನ್ನೋದು. ಸೊ ಯು ಕ್ಯಾನ್ ಗ್ಲಾನ್ಸ್. ಸೊ ನೆಕ್ಸ್ಟ್ ರಿಸರ್ಚ್ ಅಂದ್ರೆ ಮೆನ್ಷನ್ ಎನಿ 4 STDs ಅಂತ ಹೇಳಿ ಕೇಳಿದಾನ. ಸೊ ಎಲ್ಲ 8 ಡಿಸ್ಕಷನ್ ಮಾಡಿದೀವಿ. ನೆಕ್ಸ್ಟ್, ನ್ಯಾಚುರಲ್ ಮೆಥಡ್ಸ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ ನೋಡ್ರಿ. ಸೊ ನ್ಯಾಚುರಲ್ ಮೆಥಡ್ಸ್ ಆಫ್ ಸೊ ಬರ್ತ್ ಕಂಟ್ರೋಲ್ದು. ನೆಕ್ಸ್ಟ್ ಸರ್ತ ಇನ್ಫರ್ಟಿಲಿಟಿ ಅಂದ್ರೆ ಏನು, ಗಿವ್ ದಿ ರೀಸನ್ ಫಾರ್ ದಿ ಇನ್ಫರ್ಟಿಲಿಟಿ. ಆಲ್ರೆಡಿ ವಿ ಡಿಸ್ಕಸ್ಡ್ ದಿಸ್ ಆಲ್ಸೋ ಬಿ. ಸೊ ಕಂಪ್ಲೀಟ್ ಆಗಿ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಆರ್ಟ್ಸ್ ದ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರ್ತೈತಿ. ಸೊ ದಟ್ ಈಸ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್. ನೆಕ್ಸ್ಟ್ ಸರ್ತ್ ಅಂದ್ರೆ ಇಲ್ಲಿ ಬಂತ್ ನೋಡ್ರಿ, ಹೌ ಡಸ್ ದಿ ಫಾಲೋವಿಂಗ್ ಸೊ ಆರ್ಟ್ಸ್ ದೇ ಆರ್ ಗೋಯಿಂಗ್ ಟು ಅಸಿಸ್ಟ್ ದಿ ಕಪಲ್ಸ್ ಟು ಹ್ಯಾವ್ ದಿ ಚಿಲ್ಡ್ರನ್. ಇದರ ಪರ್ಟಿಕ್ಯುಲರ್ಲಿ ಏನ್ ಕೇಳಿನ, IVF ಕೇಳಿದಾನ, ನೆಕ್ಸ್ಟ್ ಜಿಫ್ಟ್ ಕೇಳಿದಾನ, ಮತ್ತೆ ಗಿಫ್ಟ್ ಅಂತ ಹೇಳಿ ಕೇಳಿದಾನ. ಅದರದ್ದು ಡಿಸ್ಕಷನ್ ಮಾಡಿದ್ವಿ. ಯು ಕ್ಯಾನ್ ಜಸ್ಟ್ ಗ್ಲಾನ್ಸ್ ದಟ್. ಈಗ ಮತ್ತೆ ಹೇಳ್ಕೊತ ಕೂತ ಅಂದ್ರೆ ಮತ್ತೆ ಒಂದು ತಾಸು ಗಟ್ಟಲೆ ಆಗ್ತದ. ಸೊ ಇಲ್ಲಿ ಪಾರ್ಟ್ ಡಿ ದೊಳಗಡೆ ಕಾಂಟ್ರಸೆಪ್ಟಿವ್ಸ್ ಅಂದ್ರೆ ಏನು, ಎಕ್ಸ್ಪ್ಲೈನ್ 4 ಡಿಫ್ರೆಂಟ್ ಸೊ ನಾನ್ ಸರ್ಜಿಕಲ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅಂತೇಳಿ ಆಲ್ರೆಡಿ ಅದ್ರ ಮೇಲೂ ಡಿಸ್ಕಷನ್ ಮಾಡಿದ್ದೀವಿ. ಎಸ್ಪೆಷಲಿ ನಾನ್ ಸರ್ಜಿಕಲ್ ಅಂದ್ರೆ ಯಾವ್ಯಾವ ಬ್ಯಾರಿಯರ್ ಮೆಥಡ್ಸ್ ಆಯ್ತು. ಸೊ ಅವ್ರದನ್ನೇ ಇಲ್ಲಿ ಲಿಸ್ಟ್ ನ ಡಿಸ್ಕಷನ್ ಮಾಡೈತಿ. ನೆಕ್ಸ್ಟ್ IUDs. ನೆಕ್ಸ್ಟ್ ಸರ್ತ್ ಅಂದ್ರೆ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್.
ಸೊ ದಟ್ ಯು ಕ್ಯಾನ್ ಗೋ ಥ್ರೂ. ಓಕೆ, ಕಂಪ್ಲೀಟ್ ಆಗಿ ಸೊ ಇದ್ರದ್ದು ಕರೆಕ್ಟ್ ಆಗಿ ಸ್ಟಡಿ ಮಾಡ್ಕೊಳ್ರಿ. ನೆಕ್ಸ್ಟ್ ಅಪ್ಪ ಅಂತಂದ್ರೆ ಇಲ್ಲಿ ಮತ್ತೆ ಹೊಳ್ಳಿ ಆರ್ಟ್ಸ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಬರ್ತದೆ ನೋಡ್ರಿ. ಸೊ ನೆಕ್ಸ್ಟ್ ಅಪ್ಪ ಅಂತಂದ್ರೆ ಫೀಚರ್ಸ್ ಫಾರ್ ಐಡಿಯಲ್ ಕಾಂಟ್ರಸೆಪ್ಟಿವ್ ಕಾಂಟ್ರಸೆಪ್ಟಿವ್ಸ್. ಸೊ ದಟ್ ಈಸ್ ಐಡಿಯಲ್. ವಾಟ್ ಆರ್ ದಿ ಫೀಚರ್ಸ್ ಆಫ್ ಆನ್ ಐಡಿಯಲ್ ಸೊ ಕಾಂಟ್ರಸೆಪ್ಟಿವ್ಸ್? ಐಡಿಯಲ್ ಕಾಂಟ್ರಸೆಪ್ಟಿವ್ಸ್ ಯೂಸರ್ ಫ್ರೆಂಡ್ಲಿ ಇರ್ಬೇಕಂತ ಹೇಳಿದೆವು, ಈಸಿಲಿ ಅವೈಲಬಲ್ ಇರ್ಬೇಕಂತ ಹೇಳಿದೆ, ಇಫೆಕ್ಟ್ ಇರಬೇಕು, ನೋ ಸೈಡ್ ಇಫೆಕ್ಟ್ ಅಂತ ಹೇಳಿ ಈ ತರ ಡಿಸ್ಕಷನ್ ಮಾಡಿತ್ತಲ್ಲ. ನೆಕ್ಸ್ಟ್ ಇದ್ರಾಗ ಇನ್ನೊಂದು ಕ್ವಶನ್ ಏನಿದೆಪ್ಪ ಅಂದ್ರೆ ಸೊ ದಟ್ ಈಸ್ ದ ಮೆನ್ಷನ್ ನ್ಯಾಚುರಲ್ ಮೆಥಡ್ಸ್ ಆಫ್ ಕಾಂಟ್ರಸೆಪ್ಷನ್. ಓಕೆ, ಸೊ ಕನ್ಸೆಪ್ಷನ್ ಆರ್ ಕಾಂಟ್ರಸೆಪ್ಷನ್. ಸೊ ದಟ್ ಈಸ್ ನೆಕ್ಸ್ಟ್ ಅಂತಂದ್ರೆ ಅನದರ್ ಕ್ವಶನ್ ಇಟ್ ಇಸ್ ದೇರ್ ಆಸ್ MTP ಮೇಲೆ ಇದೆ ನೋಡ್ರಿ. ವಾಟ್ ಈಸ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ಮೆನ್ಷನ್ ದಿ ಸೇಫ್ ಪೀರಿಯಡ್. ಸೊ ಸೇಫ್ ಪೀರಿಯಡ್ ಆಲ್ರೆಡಿ ಹೇಳಿದವಲ್ಲ 12 weeks ಅಪ್ ಟು ದಿ ಸೊ ಫಸ್ಟ್ ಟ್ರೈಮಿಸ್ಟರ್ ಆಲ್ಸ್ ಅಪ್ ಟು ದ 12 weeks. Okay, next list the reasons for what a population explosion. Next name the human male and female so sterilization procedures. Vasectomy, tubectomy ಅಂತ ಹೇಳಿದವಲ್ಲ, ಇವು ರೀಸನ್ಸ್ ಆಲ್ರೆಡಿ ಡಿಸ್ಕಷನ್ ಮಾಡಿದೆವು. ಸೊ ಇಲ್ಲಿ ಮೇಲ್ ದೊಳಗಡೆ ವೆಸೆಕ್ಟಮಿ ಆಗಿದ್ರೆ, ಫಿಮೇಲ್ ದೊಳಗಡೆ ಸೊ ದಟ್ ಈಸ್ ವಾಟ್ ಟ್ಯೂಬೆಕ್ಟಮಿ. ಓಕೆ, ಸೊ ಇಷ್ಟು ನಿಮಗ ಡಿಸ್ಕಷನ್ ಅಬೌಟ್ ದಿ ವಾಟ್ ದಟ್ ಈಸ್ ರೀಪ್ರೊಡಕ್ಟಿವ್ ಹೆಲ್ತ್. ಇನ್ನ ಒಂದ್ 2-3 ವಿಡಿಯೋ ಮಾಡಂತ್ರ ಅಪ್ಲೋಡ್ ಮಾಡಿರ್ತ. ಒಂದ್ ಏನಪ್ಪಾ ಅಂದ್ರೆ ಎಕೋಸಿಸ್ಟಮ್ ಮಾಡಿರ್ತದ. ನೆಕ್ಸ್ಟ್ ಸರ್ತಂದ್ರ ಸೊ ಬಯೋಡೈವರ್ಸಿಟಿದು ಮಾಡಿರ್ತದ. ನೆಕ್ಸ್ಟ್ ಸರ್ತಂದ್ರ ಪಾಪ್ಯುಲೇಷನ್ ಸೊ ದಟ್ ಈಸ್ ಕನ್ಸರ್ನ್ ಟು ದಿ ಪಾಪ್ಯುಲೇಷನ್ ಅಂಡ್ ಗ್ರೋತ್ ಬಗ್ಗೆನು ಡಿಸ್ಕಷನ್ ಮಾಡಿರ್ತದ. ಆ ಒಂದು 2 ಚಾಪ್ಟರ್ದನ್ನ ಒಂದು ವಿಡಿಯೋ ಮಾಡಿ ಹಾಕಿರ್ತದ. ಇನ್ನು ಮುಂದೆ ಪಾಸಿಬಲ್ ಆಯ್ತು ಅಂತಂದ್ರೆ ಸೊ ಸೆಕೆಂಡ್ ಚಾಪ್ಟರ್ದು ಒಂದಿಷ್ಟು ಎಸ್ಪೆಷಲಿ ವಾಟರ್ ದಟ್ ಈಸ್ ಪಾಲಿನೇಷನ್, ವಾಟರ್ ಪಾಲಿನೇಷನ್, ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್, ನೆಕ್ಸ್ಟ್ ಇನ್ಸೆಕ್ಟಿನೇಟೆಡ್ ಪಾಲಿನೇಟೆಡ್ ಫ್ಲವರ್ಸ್, ನೆಕ್ಸ್ಟ್ ಸಮ್ ಸ್ಕೆಚಸ್ ನ ಎದ್ರದಿರ್ಸತ್ತ ಮ್ಯಾಚುರ್ಡ್ ಎಂಬ್ರಿಯೋ ಶಾಖದಾಗಿರ್ಬೋದು, ನೆಕ್ಸ್ಟ್ ಪಾಲನ್ ಗ್ರೇನ್ ಆಗಿರ್ಬೋದು. ಸೊ ಈ ತರ ತೋರಿಸೋದಾದ್ರೆ ಅದ್ರದ್ದೊಂದು ವಿಡಿಯೋ ಮಾಡಿ. ಸೊ ಟೋಟಲ್ ಆಗಿ ಇನ್ನ ಇದ್ರದಂತೂ ವಿಡಿಯೋ ಆಲ್ರೆಡಿ ಮಾಡೈತೆ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟನ್ಸ್ ಅಂಡ್ ವೇರಿಯನ್ಸ್ ಯು ಕ್ಯಾನ್ ಗೋ ಥ್ರೂ. Okay, so you can utilize this for your study preparation, and you can share this link to all your friends also, so that that is going to helpful to all the students at free of cost. Okay, so thank you for watching this video. Bye bye, see you in the next video.